5ನೇ ದಿನ ಶಿಬಿರಾರ್ಥಿಗಳು ತಾವು ಕಲಿತ ಸಂಗೀತ ಪಾಠವನ್ನು ಗುರುಗಳಿಗೆ ಹಾಡಿನ ಮೂಲಕ ಸಮರ್ಪಿಸಿದರು. ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಅಂತೂ ಸಾಧಕ ಶಿಬಿರಾರ್ಥಿಗಳಿಗೆ 5 ದಿನಗಳ ಕಾಲ ಭರ್ಜರಿ ಊಟೋಪಚಾರ ವಸತಿಯೊಂದಿಗೆ ಜರುಗಿದ ಕರುಂಬಿತ್ತಿಲ್ ಶಿಬಿರ ಸಮಾರೋಪಗೊಂಡಿತು. ಆನಂದದಾತ ಆನಂದದಾತ ಅತೀತೋತೀತ ಆನಂದದಾತ 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 ಸದ್ಗುರುವರ ಪ್ರಣಮ. ಬಳಿಕ ನಡೆದ ಗುರುವಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ, ಉಡುಪಿ ಶ್ರೀ ಗೋಪಾಲಕೃಷ್ಣ, ಶ್ರೀ ಪೂವಳೂರ್ ಶ್ರೀಜಿ, ಶ್ರೀ ಎಂಎಲ್ ಸಾಮಗರ್, ಶ್ರೀ ಲಕ್ಷ್ಮೀನಾರಾಯಣ ಭಟ್ ಕಟೀಲ್ ಅವರುಗಳನ್ನು ಶಾಲು ಹಾಕಿ ಗೌರವಿಸಲಾಯಿತು. ಶಿಬಿರಾರ್ಥಿಗಳು ವಂದಿಸಿ ಆಶೀರ್ವಾದ ಪಡೆದರು. ವೇದಿಕೆಯಲ್ಲಿ ಶ್ರೀ ನಿತ್ಯಾನಂದ, ಶ್ರೀ ಸೀತಾರಾಮ ತೋಳ್ಪಡಿತಾಯ ಅವರುಗಳು ಭಾಗಿಗಳಾಗಿದ್ದರು. ಸಂಗೀತದ ವಿವಿಧ ಪ್ರಕಾರಗಳನ್ನು ಸಂಗೀತ ದಿಗ್ಗಜರಿಂದ ಉಣಬಡಿಸಿ ಶಿಬಿರಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬಿ ಅಭ್ಯಾಸ ಮಾಡುವಂತೆ ಪ್ರೇರಣೆ ಇತ್ತ 21ನೇ ವರುಷದ ಕರುಂಬಿತ್ತಿಲ್ ಸಂಗೀತ ಶಿಬಿರ ಸಮಾರೋಪ ಕಂಡಿತು. ವಿದ್ವಾನ್ ವಿಠಲ್ ರಾಮಮೂರ್ತಿಯವರು ಕಾರ್ಯಕ್ರಮಗಳಲ್ಲಿ ಸಹಕರಿಸಿದ ಎಲ್ಲರನ್ನೂ ಸ್ಮರಿಸಿ ಧನ್ಯವಾದ ಸಮರ್ಪಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಶ್ರೀಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಒಳ್ಳೆ ಡಿಸಿಪ್ಲಿನಿಂದಾಗಿ ಟೀಚರನ್ನು ನೋಡಿಕೊಂಡು ಹಾಡಬೇಕು. ಎಲ್ಲ ಹಾಡುಗಳನ್ನು ಎಷ್ಟು ಬರ್ತದೆ ಅಷ್ಟು ಹಾಡಿ. ಗೊತ್ತಿಲ್ಲದಿದ್ದರೆ ಸುಮ್ಮನೆ ಹಾಡೋದು ಬೇಡ, ಸುಮ್ಮನೆ ಇದ್ದರೆ ಸಾಕು. ಈಗ ಹೊಸ ಕೀರ್ತನೆ ತೋಡಿ ಎಲ್ಲ ಕಷ್ಟದಿದ್ದರೆ ಅದನ್ನು ಹಾಡಬೇಕು ಅಂತಿಲ್ಲ, ಆಯಿತಾ? ಇದು ನಾವು ಪ್ರೆಸೆಂಟ್ ಮಾಡಿದರೆ ಎಲ್ಲ ಅದೊಂದು ಕಡೆ ಯಾರಾದ್ರು ನೋಡಿದರೆ ಆಹಾ ಎಷ್ಟು ಚೆಂದ ಹಾಡ್ತಾರೆ ಈ ಹುಡುಗರು ಅಂತ ಹೇಳುವ ಥರ ಇರಬೇಕು. ನೆಗೆಟಿವ್ ಮಾರ್ಕ್ ತಗೊಳ್ಳಿಕ್ಕೆ ಇಷ್ಟು ಕಷ್ಟಪಟ್ಟು ಅದನ್ನು ಮಾಡಬೇಕು ಅಂತಿಲ್ವೇ? ಆದ್ದರಿಂದ ಅಷ್ಟೇ ಚೆಂದ ಮಾಡಿ ಹಾಡುವ. ಏನು ಸಂತೋಷ ಅಂದರೆ 4-5 ದಿನದಲ್ಲಿ ನಾವು ಎಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೇವೆ ಎಲ್ಲರೂ ಸಹ, ಒಬ್ಬರೊಬ್ಬರು ಸಹ ಸಂಗೀತದಲ್ಲಿ. ಅದಲ್ಲದೆ ಬೇರೆ ಎಷ್ಟೋ ವಿಷಯಗಳನ್ನು ಕಲ್ತಿದ್ದೇವೆ. ಯಕ್ಷಗಾನದ ಆಗಿರ್ಬೋದು, ಮೃದಂಗದ ಜತಿಗಳನ್ನಾಗಿರ್ಬೋದು, ಏನೇನೋ ಕಲ್ತಿದ್ದೇವೆ. ಎಷ್ಟು ಅಂತ ನೀವು ಆಮೇಲೆ ಬರೆದು ಟೈಮ್ ಆದರೆ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿಬಿಡಿ. ನಾವು ನೋಡ್ತೇವೆ ಯಾರ್ಯಾರಿಗೆ ಏನೇನು ಅರ್ಥ ಆಗಿದೆ, ಏನೇನು ಬೇಕು ಅಂತ. ನಮಗೂ ಒಂದು ನೆಕ್ಸ್ಟಿಗೆ ಏನು ಮಾಡ್ಬೋದು ಅಂತ ಒಂದು ಐಡಿಯಾ ಬರ್ತಿದೆ, ಆಯಿತಾ? ಈಗೇನು ಮಾಡಬೇಕು, ಚೆಂದ ಮಾಡಿ ಅವ್ರನ್ನ ನೋಡ್ಕೊಂಡು. ಅವ್ರು ಯಾಕೆ ಮೇಲೆ ಕೂರಿಸಿದ್ದಂದರೆ ನಿಮಗಿಂತ ಅವ್ರು ಸೀನಿಯರ್ ಅಂತ ಹೇಳೋ ಒಂದೇ ದೃಷ್ಟಿಯಲ್ಲಿ ಕೂರಿಸಿದ್ದೇನೆ. ಅವರನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ 1ನೇ ಸಂಖ್ಯೆ ಹಾಡ್ತಿದ್ದಾರಾ 2ನೇ ಸಂಖ್ಯೆ ಹಾಡ್ತಾರಾ ಅಂತ ಗೊತ್ತಾಗ್ತದೆ. ನೋಡಿಕೊಂಡು ಹಾಗೆ ಹಾಡ್ಕೊಂಡು ಬನ್ನಿ. ಇವಾಗ ಶ್ರೀಲಕ್ಷ್ಮಿ, ಕೃತಿ ಭಟ್, ವಿಜಯಶ್ರೀ ಅಥವಾ ಕಲಾಶ್ರೀ, ವಿಠಲ್ ರಂಗನ್, ಶ್ರೀಹರಿ ಮತ್ತು ಕವಿ ಇಷ್ಟು ಜನ ಹೀಗೆ ಇದ್ದಾರೆ. ಮೃದಂಗ ಚೇಂಜ್ ಆಗ್ತಾ ಇರ್ತದೆ, ಬಾಕಿದೆಲ್ಲ ಅವ್ರು ಹಾಡ್ತಾರೆ. ನಾವು ಹಾಗೆ ಅದನ್ನು ಒಂದೊಂದನ್ನು ಇದನ್ನು ಒಳ್ಳೆ ರೀತಿಯಲ್ಲಿ ದಾಖಲೆ. ಭಜ ಮಾನಸ ವಿಘ್ನೇಶ್ವರ ಮನೇಶಂ, ಭಜ ಮಾನಸ ವಿಘ್ನೇಶ್ವರ ಮನೇಶಂ, ಭಜ ಮಾನಸ ವಿಘ್ನೇಶ್ವರ. Step 1, wake up early, gonna rise with the sun. Step 2, get some good, some food in you. Step 3, think real hard about what you wanna be. Step 4, everybody just do your thing. Wake up, today's gonna be a good day. 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 Yo, set your affirmations, aspirations. I got shit to do, the aftermath of preparation. Good food, good mood, blood in circulation. One step at a time, yeah, that's how you make it. Set a goal you control and the steps you take them. I try to pick one thought, have some concentration. And if I make a mistake, it's called education. I try to do this every day, call it replication. Wake up, today's gonna be a good day. 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 So life ain't
easy, yo. I think there's a reason, though. Ups and downs, just like every different season, yo. Sometimes I'm high, other times I'm barely breathing, though. I always gotta fight and hide from the demons, yo. Negative thoughts are poison, they rot. Head full of flies, so here come the clouds. They'll never stop unless I can swap all the bad for the good in my head when I'm lost. Yeah, so I'ma fake it till I make it. Positive thoughts are overtaken, I got patience. One day at a time is how you operate a cadence. A flow, you grow, you show yourself a foundation. Stay away from all the shit that causes temptation. I know that I like to do it cause it's sensation. I live my life in my head like a narration. Don't expect greatness, do my best, man, I'll take it. Wake up, today's gonna be a good day. 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 Wake up, really gon' rise with the sun. Step 2, get some good, some food in you. Step 3, think real hard about what you wanna be. Step 4, everybody just do your thing. ಬೃಂದಾವನಚರ ವಂದಿತ ಮುನಿ ಜನ ರಾಧೆ ಗೋವಿಂದ ಮುರಳೀವರ
ಗುರುಗಳು ಅಂತ ಹೇಳಬೇಕು. ಉಡುಪಿ ಗೋಪಾಲಕೃಷ್ಣನ್ ಸರ್, ಅವರನ್ನು ಸಹ ಮಧ್ಯದಲ್ಲಿ ಧರ್ಮಸ್ಥಳದಿಂದ ನಮ್ಮ ಶ್ರೀ ಕೃಷ್ಣ ಸಿಂಗ್ ಅವರು ಬಂದಿದ್ದಾರೆ. ಬನ್ನಿ, ಮೇಲೆ ಬಂದು ನೀವಲ್ಲಿ ಮೇಲೆ ಕೂತ್ಕೊಂಡ್ರೆ ಸಾಕು. ಬನ್ನಿ 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 ಬನ್ನಿ. ಅದೇ ಬರ್ತಾರೆ. ಸೀತಾರಾಮಣ್ಣ ನಿಕ್ಕಳು ಬೆಲೆ ಅಂತಣ್ಣ, ನಿಕ್ಕಳು ಬೆಲೆ. ನಮಗೆ ಧರ್ಮಸ್ಥಳದ ಪ್ರತಿನಿಧಿಯಾಗಿ ಒಬ್ಬರು ಇರಬೇಕಿಲ್ಲಿ. ಹೌದು, ನಮ್ಮ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ನಿತ್ಯಾನಂದರಾವ್ ಅವರು. ಗುರುವಂದನೆ ಕೂತ್ಕೊಳ್ಳಿ. ಆತ್ಮಜ್ಞಾನದಾಯಕ ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ಅತೀತೋತೀತ ಆನಂದದಾತ 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 ಅತೀತೋತೀತ ಆನಂದದಾತ 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 ಸದ್ಗುರುವರ ಪ್ರಣಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಸದ್ಗುರುವರ ಪ್ರಣಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಆತ್ಮಜ್ಞಾನದಾಯಕ ಆತ್ಮಜ್ಞಾನದಾಯಕ. ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ರಾಜ್ಕುಮಾರ್ ಭಾರತಿ, ಡಾಕ್ಟರ್ ರಾಜ್ಕುಮಾರ್ ಭಾರತಿ ಅವರಿಗೆ 4-5 ದಿನಗಳಿಂದ ನಮ್ಮೊಂದಿಗಿದ್ದು ತಮ್ಮ ಸಂಗೀತವನ್ನು, ತಮ್ಮ ಎಕ್ಸ್ಪೀರಿಯನ್ಸನ್ನು, ಬಾಕಿಯವರ ಸಂಗೀತದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲರ ಒಂದು ಸಂಗೀತದ ಮಟ್ಟ, ಗ್ರಾಫ್ ಹೀಗಾಗಿಬಿಟ್ಟಿದೆ ಅವರು ನಮಗೆ ಮಾಡಿದ್ರಿಂದ. ಅವರಿಗೆ ನಮ್ಮೆಲ್ಲರ ತುಂಬು ಹೃದಯದ ಗ್ರೇಟ್ಫುಲ್ನೆಸ್, ರೆಸ್ಪೆಕ್ಟ್ಸ್ ಆ್ಯಂಡ್ ವಂದನಮ್ಸ್. ನಮ್ಮ ಮನೆಯಿಂದ ವಿಜಯಶ್ರೀ, ಕೃತಿ ಭಟ್, ವಿಠಲ್ ರಂಗನ್, ಶ್ರೀಹರಿ, ಮಾತಿ ಇವರು ಎಲ್ಲರ ಪರವಾಗಿ ಆಯಿತಾ. ಅವರಿಗೆ ನೀವೊಂದಿಬ್ಬರು ಬರ್ಬೋದು, ಬನ್ನಿ, 3-4 ಜನ ಬನ್ನಿ, ನೀವು ಸಹ ಬಂದು ಅವರಿಗೆ ಅದನ್ನು ಕೊಡಬೇಕು. ಭಜ ಮಾನಸ ವಿಘ್ನೇಶ್ವರ ಮನೇಶಂ ಭಜ ಮಾನಸ ವಿಘ್ನೇಶ್ವರ ಮನೇಶಂ ಭಜ ಮಾನಸ ವಿಘ್ನೇಶ್ವರ ಮನೇಶಂ ಭಜ ಮಾನಸ ವಿಘ್ನೇಶ್ವರ ಮನೇಶಂ ಭಜ ಪೂರ್ವಾಪಣ ಸದನ ಗಣೇಶಂ ಭಜ ಮಾನಸ ವಿಘ್ನೇಶ್ವರ
ಈ ವರ್ಷದ ಇನ್ನೊಬ್ಬ, ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಬರುತ್ತಿರುವ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಅಂದರೆ ನಮ್ಮೆಲ್ಲರ ಗುರುಗಳಾದ ಶ್ರೀ ವಿದ್ವಾನ್ ಶ್ರೀ ಉಡುಪಿ ಗೋಪಾಲಕೃಷ್ಣ ಅವರು. ಶ್ರೀ ವಿದ್ವಾನ್ ಎಮ್.ಎಲ್. ಸಾಮಗ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಯಕ್ಷಗಾನ ಕಲಾವಿದರು. ತುಂಬ ನಿಮಗೆ ಅವರು ಹೇಳಿದ್ದಾರೆ ಆಗ ತುಂಬ ಹೃದಯದಿಂದ ಏನು ಹೇಳೋದು ಅದಕ್ಕೆ ಚಾರಿಟಿ ಮಾಡ್ತಿರುವಂಥ ಒಂದು ಮನುಷ್ಯ. ಅವರ ಮಿಸಸ್ ಇಲ್ಲಿ ಬಂದಿದ್ದಾರೆ. ಅವರಿಗೊಂದು ನಮ್ಮ ಸಣ್ಣ ಒಂದು ಸನ್ಮಾನ ಅಷ್ಟೇ. ಅಲ್ಲಿನ ಬ್ರಹ್ಮಕಲಶ, ನವರಾತ್ರಿ ಫೆಸ್ಟಿವಲ್ ಎಲ್ಲದರಲ್ಲೂ ಅನೇಕ ಸಂಗೀತ ಕಚೇರಿಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಹಿಸಿಕೊಂಡು ಉತ್ತಮ ರೀತಿಯಲ್ಲಿ ಕಲಾವಿದರನ್ನು ನೋಡ್ಕೊಳ್ತಿರುವಂಥ ಒಂದು ಮನುಷ್ಯ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ. ಯಕ್ಷಗಾನ ಕಲಾವಿದರು ಇದು ನಾನು ಚೆಂಡೆ ನುಡಿಸ್ತೇನೆ ಅಂತಂದರು. ಅದೇ ನೆಕ್ಸ್ಟ್ ಇಯರ್ಗೆ ಅವ್ರದ್ದು ಒಂದು ಯಕ್ಷಗಾನದ ಒಂದು ಇದನ್ನು ನಾವು ಕೇಳುವ. ಹೌದು, ಇವತ್ತು ಅವ್ರು ನಮ್ಮೊಂದಿಗಿದ್ದಾರೆ. ಇಂಕ್ಲೆ ಮಂದಿರಗಳ ಆಶೀರ್ವಾದ ನಿಖಿಲ್ ಬತ್ನ. वरदं जनशरणं भयहरणं वरदं जनशरणं भयहरणं वरदं जनशरणं भयहरणं. ಇಲ್ಲಿಗೆ ಫೋನ್ ಮಾಡೋದು ಮಾತ್ರ, ಮನೆ ಕೆಲಸ ಮಾಡಲಿಕ್ಕೆ ಇಲ್ಲಿ ಮನೆಯಲ್ಲಿಬ್ಬರು ಸಂತೋಷ ಇದ್ದಾರೆ, ನನ್ನ ಕಸಿನ್. ಅವರಿಗೆ ಬಾಕಿಯ ವ್ಯವಸ್ಥೆಗಳಿಗೆ ಅಲ್ಲಲ್ಲಿದ್ದಾರೆ. ನಮ್ಮ ಸೌಂಡ್ ಸಿಸ್ಟಮ್ನವರು, ನಮ್ಮ ಚಪ್ರದವರು, ಎಲ್ಲರಿಗೂ ಅಲ್ಲಿದೊಂದು ಫೋನ್ ಮಾತ್ರ. ಅವರವರ ದಿನಕ್ಕೆ ಬಂದಿಲ್ಲಿ ಕೆಲಸ ಮಾಡಿಕೊಡ್ತಾರೆ. ಏನಾದರೂ ಬೇಕಿದ್ದರೆ ಪ್ರಿಂಟಿಂಗ್ದ ಕೆಲಸಗಳು, ಧರ್ಮಸ್ಥಳದಿಂದ ನಮಗೇನಾದರೂ ಆಗುವಂಥದ್ದಿದ್ದರೆ ಅದನ್ನೆಲ್ಲ ಮಾಡಿ ಯಕ್ಷಗಾನದ ಏರ್ಪಾಡುಗಳನ್ನು ಮಾಡಿ ಇದರಲ್ಲಿ ನಮಗೊಂದು ಬೆನ್ನೆಲುಬಾಗಿರುವಂಥವ್ರು ಅಂತ ಹೇಳಿದ್ರೆ ನಮ್ಮ ಸೀತಾರಾಮ್ ತೊಡ್ಬಿಡ್ತಾರೆ. ಅವರಿಗೊಂದು ಸಣ್ಣ ಸನ್ಮಾನ. ವರಮುನಿ ಮಾನಸ ಭಾವವಿಹರಣಂ ವರದಂ ಜನಶರಣಂ ಭಯಹರಣಂ ವರಮುನಿ ಮಾನಸ ಭಾವವಿಹರಣಂ. ಸ್ಪೆಷಲ್ ಗೆಸ್ಟ್ ಈ ವರ್ಷಕ್ಕೆ 5 ದಿನ ಇದ್ದವರು ನಿತ್ಯಾನಂದರಾಯರು. ಒಂದೊಂದು ಸಣ್ಣ ವಿಷಯವನ್ನು ಅವರು ನೋಟ್ ಮಾಡಿ ಆವಾಗೆಷ್ಟೋ ಹೇಳಿದರು. ಇದರಿಂದಾಗಿ ನಮಗಿನ್ನೂ ಸ್ವಲ್ಪ ಏನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಹೌದು ಜವಾಬ್ದಾರಿ ಜಾಸ್ತಿ ಆಯಿತು. ಆದ್ದರಿಂದ ನಮ್ಮ ಜವಾಬ್ದಾರಿನ ಇನ್ನೂ ನಮ್ಮನಿಗೆ ಹರಿಸುವಂತೆ ಮಾಡಿದವರು ನೀವು. ಸಂಗೀತಕ್ಕಾಗಿ ಕಂಪ್ಲೀಟ್ ತಮ್ಮನೇ ಮುಡಿಪಾಗಿಟ್ಟುಕೊಂಡವರು. ಅವ್ರು ನಮ್ಮೊಂದಿಗಿದ್ದದ್ದು ಭಾಳ ಸಂತೋಷ ಸರ್. ನೀವು ಥ್ಯಾಂಕ್ ಯು. ಪರಬಲ ರಸನ ರತಂ ಭವತರಣಂ
ಪ್ರಬಲರಸನ ರಥಂ ಭವತರಣಂ. ವೀಕ್ಷಿಸಿ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡು ಒಂದು 4 ಮಾತಾಡಬೇಕು ಅಂತ ಅವ್ರ ಹತ್ರ ವಿನಂತಿ ಮಾಡ್ತೇನೆ. ಅಲ್ಲೇ ಕೂತ್ಕೊಂಡು ಮಾಡಿ. ಎಲ್ಲ ಬಿಡಿ. ಆ್ಯಕ್ಚುಲಿ ಶುರುವಾಯಿತು 8ನೇ ತಾರೀಕು ಅವತ್ತು. ನಾನು 9ನೇ ತಾರೀಕು ಬಂದು ಇಲ್ಲಿ ನಾನು ಸೇರಿಕೊಂಡೆ. 9, 10, 11, 12 4 ದಿವಸದಲ್ಲಿ ಸ್ವರ್ಗದಲ್ಲಿ ಇರುವ ಒಂದು ಅನುಭವ. ಸ್ವರ್ಗ ಹೇಗಿದೆ ಗೊತ್ತಿಲ್ಲ ನನಗೆ, ಬರೀ ಓದಿದ್ದೀನಿ, ಕೇಳಿದ್ದೀನಿ. ಮೇ ಬಿ ಇದೇ ಇರಬೇಕು. ಒಂದು ಆನಂದ ಎಲ್ಲಿ ಇರುತ್ತೋ ಅದು ಸ್ವರ್ಗ ಅಂತ ಅಂದ್ಕೊಳ್ಳೋಣ. ಆನಂದ ಅಂದರೆ ಯಾವ ಕಲ್ಮಿಷನೂ ಇಲ್ಲದೇ ಇರುವ ಒಂದು ಆನಂದ. ನಾವು ಇಲ್ಲಿಂದ ನಮ್ಮ ಜೊತೆ ತಗೊಂಡು ಹೋಗಲಿಕ್ಕೆ ಬೇಕಾದಷ್ಟು ವಿಷಯಗಳಿವೆ. ಕುಟುಂಬ ಎಂಬುದು ಹೇಗೆ ಇರಬೇಕು, ಕುಟುಂಬದಲ್ಲಿ ಇರುವ ಅಷ್ಟು ಜನರು ಹೇಗೆ ಒಂದು ಸೇರಿ ನಡ್ಕೊಳ್ಳಬೇಕು ಎಂಬುದನ್ನು ತೋರಿಸುವ ಜಾಗ ಇದು. ಸುಮ್ಮನೆ ಹೊಗಳಿಕೆಗೋಸ್ಕರ ಆಡುವ ಮಾತಲ್ಲ, ನಿಜವಾದ ಮಾತು. ನಮ್ಮ ಮನೆಯಲ್ಲಿ ಬರೀ 2 ಜನ ಇದ್ದರೆ ಜಗಳಾಟ ಆಗಿಬಿಡುತ್ತೆ. ಸುಮ್ಮನೆ ಏನೂ ಅವಶ್ಯಕತೆ ಇಲ್ಲದ ಒಂದು ಕಾರಣ ತಗೊಂಡು ನಾವು ದೊಡ್ಡದಾಗಿ ಮಾಡಿಬಿಡ್ತೀವಿ. ಹಾಗಿರುವಾಗ ಈ 4 ದಿನಗಳು ಇಷ್ಟು ಮಕ್ಕಳು, ಇಷ್ಟು ದೊಡ್ಡ ಪಂಡಿತರು ಎಲ್ಲರೂ ಬಂದಾಕೂಳೆ ಅಷ್ಟು ಒಂದು ಪ್ರೀತಿಯಿಂದ, ಪ್ರೇಮೆಯಿಂದ ಎಲ್ಲ ಕಾರ್ಯಗಳನ್ನು ನಿಜವಾಗಿ ಒಂದು ಒಳ್ಳೆಯ ಮನಸ್ಸಿಂದ ಮಾಡುವುದೆಂಬುದು ನಾವೆಲ್ಲರೂ ಬೇಕಾದ ಒಂದು ಸಮಾಚಾರ. ಇನ್ನೊಂದು, ಈ ಕಾಂಪ್ಲೆಕ್ಸ್ನೊಳಗೆ EGO ಇಲ್ಲ, ಕರೆಕ್ಟಾ? ಈಗೋನೇ ಇಲ್ಲ, ಯಾರಿಗೂ ಇಲ್ಲ. ಹೊರಗಡೆ ಹೋದರೆ ಬರುತ್ತೆ ಏನೋ ಗೊತ್ತಿಲ್ಲ. ಇಲ್ಲಿ ಇರುವ ತನಕ ಈಗೋ ಎಂಬುವ ಮಾತೇ ಇಲ್ಲ. ಅದು ಎಷ್ಟು ಪ್ರಯತ್ನ ಪಟ್ಟರೂ ಒಳಗೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಬರೀ ಪ್ರೀತಿ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಈಗೋ ಇಲ್ಲದೆ ಕೆಲಸ ಮಾಡಿ ಪ್ರೀತಿಯಿಂದ ಒಬ್ಬರಿಗೊಬ್ಬರೇ ಪ್ರೀತಿ ತೋರಿಸಿ ನಾವಿದ್ದರೆ ಏನು ಸಿಗುತ್ತೆ ಅಂದರೆ ಆನಂದ ಸಿಗುತ್ತೆ. ಸೊ ದಟ್ ಈಸ್ ಅನದರ್ ಪಾರ್ಟ್ ಆಫ್ ದಟ್ ಯು ಕ್ಯಾನ್ ಟೇಕ್ ಫ್ರಮ್ ಹಿಯರ್. ಮಕ್ಕಳೆಲ್ಲ ಎಷ್ಟು ಶ್ರದ್ಧೆ ತಗೊಂಡು, ಶ್ರದ್ಧೆಯಿಂದ, ಉತ್ಸಾಹದಿಂದ ಕಲ್ತುಕೊಂಡ್ರು. ದಿನ ಕೂತ್ಕೊಂಡು ಬೆಳಗಿಂದ ಸಂಜೆ ತನಕ ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರೆ. ಕಷಾಯ ಬ್ರೇಕು, ಊಟದ ಬ್ರೇಕು, ಸಂಜೆ ಸ್ನ್ಯಾಕ್ಸ್ ಬ್ರೇಕು, ಆಮೇಲೆ ಡಿನ್ನರ್ ಎಲ್ಲ ಕೊಡ್ತಾರೆ. ಆದರೂ ನಿಮಗೆ ಸಹಾಯ ಮಾಡುವ ನಿಮ್ಮ ಪೇರೆಂಟ್ಸು ಅವರಷ್ಟು ಪ್ರೀತಿ ತೋರಿಸಿದ್ರೆ ಹೆಂಗೆ ಆಗುತ್ತೆ ಅದಲ್ಲ? ಬೇರೆ ಕೆಲಸ ಅಲ್ವಾ, ನಾಳೆ ಹೋಗೋಣ, ಬರೀ 1 ದಿನ ಇದ್ದರೆ ಸಾಕು ಹೇಳೋಕ್ಕೆ ಎಷ್ಟು ಹೊತ್ತಾಗತ್ತೆ. ಹಾಗೇನು ಹೇಳಿದೆ, ಎಲ್ಲರೂ ಇಲ್ಲಿ ಬಂದಾಗ ಅಷ್ಟು ಪ್ರೀತಿಯಿಂದ. ಸೊ ನೀವು ತೋರಿಸುವ ಪ್ರೀತಿ ಮರ್ಯಾದೆಯಿಂದ ನಾವು ಕಲಿತುಕೊಳ್ತೀವಿ. ಸೊ ಪ್ರಪಂಚದಲ್ಲಿ, ಜೀವನದಲ್ಲಿ ಕಲಿತುಕೊಳ್ಳಲಿಕ್ಕೆ ಎಷ್ಟೋ ಸಮಾಚಾರಗಳಿವೆ. ಒಟ್ಟಿಗೆ ಆನಂದ ಅನುಭವ ಇಲ್ಲಿ ಸಿಕ್ತು ಎಂಬುದನ್ನು ಇಲ್ಲಿ ನಮ್ಮ ಮಯ್ಯನವರು ಒಬ್ಬೊಬ್ಬರು ಒಂದು ಕಾಫಿ ಕೊಡಲಿ, ಒಂದು ನೀರು ಕೊಡಲಿ, ಒಂದು ಟಿಫನ್ ಕೊಡಲಿ, ಯಾವುದಾದ್ರಲ್ಲಿ ಅಷ್ಟು ಪ್ರೀತಿ. ಸೊ ಇದು ಸ್ವರ್ಗದ ಅನುಭವ ನನಗೆ ಸಿಕ್ತು. ಇಂಥ ಒಂದು ಸಂದರ್ಭ ನನಗೆ ನೀಡಿದರು ನಮ್ಮ ವಿಠ್ಠಲ ಅವರು ತುಂಬ ಪ್ರೀತಿಯಿಂದ. ಅವರಿಗೂ ಅವರ ಕುಟುಂಬದವರಿಗೂ, ನಾನು ಈಗ ಅವರ ಕುಟುಂಬದಲ್ಲಿ ಒಬ್ಬನಾಗಿಬಿಟ್ಟೆ. ಸೊ ನಮ್ಮೆಲ್ಲರ ಪರವಾಗಿ ಇಂಥ ಸಂದರ್ಭ ಒಂದು ನನಗೆ ಸಿಕ್ತು. ಭಾಳ ಸಂತೋಷ. ಧನ್ಯವಾದಗಳು. ನಮ್ಮ ಶ್ರೀಜಿ ಅವರು ಹಿಂದೆ ಒಂದು 5-6 ವರ್ಷ ಬನ್ನಿ. ಶ್ರೀಜಿ ಅವರು ಒಂದು 5-6 ವರ್ಷ ಇಲ್ಲಿ ಬರ್ತಾಯಿದ್ರು. ಆಮೇಲೆ ಕಾರಣಗಳಿಂದ ಅವರಿಗೆ ಅಲ್ಲಿಂದ ಯೂನಿವರ್ಸಿಟಿ ಇದು ಟೈಮಿಂಗ್ಸ್ ಕ್ಲಾಶ್ ಆದ್ದರಿಂದ ಬರಲಿಲ್ಲ. ಆಮೇಲೆ ಈಗ 2-3 ವರ್ಷದಿಂದ ನಾವು ಮಾಡಲಿಲ್ಲ, 2 ವರ್ಷದಿಂದ ಈ ವರ್ಷ ಬಂದಿದ್ದಾರೆ. ಇಲ್ಲಿ ಬಾಲಮುರಳಿ ಸರ್ ಕಚೇರಿಗೆ ನುಡಿಸಿದವರು,
ಹಲವಾರು ಕಚೇರಿಗಳನ್ನು ನುಡಿಸಿದ್ದಾರೆ. ಸೊ ಅದು ಸ್ಪೆಷಲ್ ಕಾನ್ಸರ್ಟ್, ಫುಲ್ ಮಳೆ ಆ ದಿನ, ಬಾಳಮುರಿ ಶಾರದಾ ಕಚೇರಿ ದಿನ. ಅವರೇ ಹೀಗೆ ವೇಸ್ಟ್ ಮೇಲೆ ಎತ್ಕೊಂಡು ಬಾಳಮುರಿ ಸರ್ ಇಲ್ಲಿ ನಡ್ಕೊಂಡ್ಬಂದು ನೀರು ನಿಲ್ಲುವವರೆಗೆ ಇಲ್ಲಿ ನಿಂತು ಎಲ್ಲ ಫುಲ್ಲು ನೀರು ಒಳಗೆ ಬಂದುಬಿಡ್ತು. ಅದೆಲ್ಲ ಹೋದ್ಮೇಲೆ ಕೂತು ಆ ದಿನ ಕಚೇರಿ ಮಾಡಿದ್ದು. ಅದ್ಭುತ ಕಚೇರಿ, 1-1.5 ಗಂಟೆ ಹೊತ್ತು ಮಾಡಿದ ಒಂದು ಕಚೇರಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಆವಾಗ ಸೌಂಡ್ ಸಿಸ್ಟಮ್ ಇಟ್ಟದ್ದು ಅಂತ ಕಾಣ್ತದೆ. ಅಲ್ಲ, ನೀವು ಇಟ್ಟಿಲ್ಲ, ತುಂಬ ವರ್ಷದ ಕೆಳಗೆ. ಸೊ ನಮ್ಮ ಶ್ರೀಜರಿ ವಿಜಯಲಕ್ಷ್ಮಿ ಅವರೆಲ್ಲ ಅರಂಗೇಟ್ರಮ್ಗೆ ಅವರೇ ನುಡಿಸಿದ್ದು. ನನಗೂ ಅಷ್ಟೇ, ಶ್ರೀಹರಿ ನುಡಿಸುವಾಗ ಫಸ್ಟ್ ಕಚೇರಿ ಅವರೇ ನಮ್ಮನ್ನು ಒಂದು ರಾಘವೇಂದ್ರ ಮಠದಲ್ಲಿ ಹೋಗಿ ಅವರು ಅವರಿಗೆ ವಯಲಿನ್ ಮೃದಂಗ ನುಡಿಸಿದವರು. ಸೊ ನಮ್ಮ ಫ್ಯಾಮಿಲಿಗೆ ಭಾಳ ಕ್ಲೋಸ್. US ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ನಮಗೆ ವಿ ಹ್ಯಾವ್ ಎ ವೆರಿ ಕ್ಲೋಸ್ ಅಸೋಸಿಯೇಷನ್. That's what I have in my name. Poovalur is a village. Next to Poovalur, the big town is Lalgudi. So from Poovalur to Lalgudi is only 4 to 5 kilometers, like Nidle and some other Dharmasala, some can say. Once Lalgudi sir came and he said, Poovalur is very close to me, only 4 kilometers. And I have such a great affinity with that family because he is also a guru for me. Whenever I come here, what I see with Vittal, I always, even the day before yesterday, I said, the discipline what Vittal. And all of us, we learned something from that great guru, what is about discipline. And in those days, there is something called mail, letter. They have to go to the post office, put something called a stamp on that. And Lalgudi sir, whenever he send a letter to anyone, he will make sure that that stamp is something meaningful for them. So he will go into so much of detail when he writes the letter. So these are few basic characteristics we learn from this great Mahavidwans, and we try to observe that and learn. For me, coming here makes me very happy because I see people like you who have so much of discipline for learning, and it really inspires me to continue doing this. In America, things are different. There, students will come, hi. And then I have to say, no, say namaste to your teacher. Okay, namaste. So we all grow up we see different kind of a culture in USA. And this year when I saw some students from America come here, and when I was so happy when I see them. They have taken your culture and they have changed, right? So we are learning from you because you are retaining the culture. This is some great culture for many years has passed on to us. So we don't need to change for time. You be yourself. And we will learn in the future from you. So I'm so very happy to see you. I'm so very happy to see Vittalji continuing this because we had 2 years break. We don't know what is going to happen, which plane is going to go, whether it is going to come or not. There was so much of uncertainties. And he went through this. And he has successfully conducted this program. So again, be yourself, be proud of your culture, and you don't need to change anything. Keep learning. And then in music, the only most important thing is this 5 days, what you learned, you have to practice for 500 days. So that is what it is. This same song, 500 days, you will become a great Vidwan. Because there is so much of material on that. You will start to discover that. And thank you very much and good luck for all of you. Thank you. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾದ 5 ದಿವಸದಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಂದಿನ ರುವಾರಿ ಅಂತಲ್ಲ, ಎಲ್ಲ ವಿಷಯದಲ್ಲಿಯೂ ಅವರ ಒಂದು ಆ ಸಜ್ಜನಿಕೆ, ಎಲ್ಲರಲ್ಲಿಯೂ ಅವರ ಒಂದು ಮೂವ್ ಆಗುವಂಥ ಕ್ರಮವನ್ನು ನೋಡಿ ಎಲ್ಲರನ್ನೂ ಮೆಚ್ಚಿಕೊಂಡಿದ್ದಾರೆ ಅವರು. ನಾವು ಅವರ ಬಗ್ಗೆ ಏನು ಹೇಳಬೇಕು ಅಂತಲೇ ನನಗೆ ಹೃದಯ ತುಂಬಿ ಬಂದಿದೆ, ಮಾತು ಮೂಕಾಗಿದೆ. ಖಂಡಿತ ಅವರು ಶ್ರೀಮಾನ್ ರಾಜ್ಕುಮಾರ್ ಭಾರತಿಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಶಿಬಿರಾರ್ಥಿಗಳೇ, ಕಾರ್ಯಕ್ರಮದ ರೂವಾರಿಯಾದ ಶ್ರೀ ವಿಠಲರಾಮ ಮೂರ್ತಿಯವರೇ ಮತ್ತು ಅವರ ಕುಟುಂಬ ವರ್ಗದವರೇ, ಮೊನ್ನೆ
ಎಡನೀರು ಶ್ರೀಗಳು ಬಂದಿದ್ದರು. ಅವರೊಂದು ಮಾತು ಹೇಳಿದರು, ನಮಗೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಲ್ಲಿಂದಲೇ ತೀರ್ಥ ಬಂದರೆ ಆ ಒಂದು ಪುಣ್ಯ, ಆ ತೀರ್ಥ ತಗೊಂಡಾಗ ಎಷ್ಟು ಪುಣ್ಯ ಬರ್ತದೆ. ಹಾಗೆ ವಿಠಲರಾಮಮೂರ್ತಿಯವರು ಅಂತ ಅಮೇರಿಕದಿಂದ ಚೆನ್ನೈಯಿಂದ ಇಲ್ಲಿ ಬಂದು ಈ ಒಂದು ಮಕ್ಕಳಿಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಡೋದು, ಅದು ಈ ಮಕ್ಕಳ ಪುಣ್ಯ ಅಂತ ನಮ್ಮೆಲ್ಲರ ಪುಣ್ಯವೂ ಹೌದು. ಹಾಗೆ ಆ ಮಾತನ್ನು ನಾನೀಗ ಎಡ್ನೀರು ಶ್ರೀಗಳ ಮಾತನ್ನು ನಾನೀಗ ನೆನಪಿಸಿಕೊಳ್ತಾ ಇದ್ದೇನೆ. ಸಂತೋಷಂ ಜನಯತ್ ಪ್ರಾಜ್ಞ ಅಂತ, ಒಬ್ಬನಿಗೆ ಸಂತೋಷ ಕೊಡೋದೇ ಈಶ್ವರನ ಪೂಜೆ ಅಂತ ಇದರಲ್ಲಿ ಹೇಳಿದ್ದಾರೆ. ಹಾಗೆ ಅವರು ಪ್ರತಿ ವರ್ಷ ನೋಡಿ 21ನೇ ವರ್ಷ ಈಗ ಸಂಪನ್ನಗೊಳ್ತಾ ಉಂಟು. ಪ್ರತಿ ವರ್ಷ ಬಂದು ಅವರು ನಮಗೆಲ್ಲ ಒಂದು 2 ವರ್ಷ ಕೊರೋನಾದಿಂದಾಗಿ ತಪ್ಪಿ ಹೋಯಿತು. ಆದರೂ ವಿಠಲರಾಮಮೂರ್ತಿ ಅವರು ಕಳೆದ ವರ್ಷ ನಮಗೆ ಹೇಳಿದರು ಮನದಲ್ಲಿ, ನನಗೆ ಈ ಸಲ ಮಾಡಬೇಕು ಅಂತಾದರೆ ನಮಗೆ ಅವಕಾಶ ಇಲ್ಲ ಅಂತ ಭಾಳ ಬೇಸರ ಪಟ್ಟಿಕೊಂಡ್ರು ಪಾಪ. ಆದರೂ ಈ ವರ್ಷ ಬಂದು ನಮಗೆಲ್ಲ ಗಣ್ಯರನ್ನು ತರಿಸಿ ಇಲ್ಲಿ ನಮಗೆ ಸಂಗೀತ ಪಾಠವನ್ನು ಹೇಳಿಕೊಟ್ಟು ಎಲ್ಲ ಯಕ್ಷಗಾನ ಕಾರ್ಯಕ್ರಮ ನಮಗೊಂದು ಅವಕಾಶ ಇದು. ಇಲ್ಲದಿದ್ದರೆ ಈ ಸಂಗೀತ ಶಿಬಿರದಲ್ಲಿ ಯಕ್ಷಗಾನವನ್ನು ಇಟ್ಟುಕೊಂಡು ನಮಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ನಮಗೆ 3 ವರ್ಷದಿಂದ ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ಅವರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಶಿಬಿರಾರ್ಥಿಗಳು ಕೂಡ ಇಲ್ಲೇ ಇದನ್ನು ಬಿಟ್ಟು ಹೋಗಬಾರ್ದು, ಇದನ್ನು ನೀವು ಮುಂದುವರಿಸಿಕೊಂಡು 1 ಕ್ಯಾನ್ ಟೇಕ್ ಯು ಹಾರ್ಸ್ ಟು ದ ರಿವರ್ ಬಟ್ 20 ಕೆನಾಟ್ ಮೇಕ್ ಇಟ್ ಟು ಡ್ರಿಂಕ್ ಅಂತ. ಇಲ್ಲಿ ನೀವೀಗ ಕಲ್ತಿದ್ದೀರಿ, ಮನೆಗೆ ಹೋಗಿ ಇದನ್ನು ಅಭ್ಯಾಸ ಮಾಡಿ ನಿಮ್ಮ ದೊಡ್ಡದಾಗಿ ನೀವು ಇಲ್ಲಿ ಇನ್ನೊಬ್ಬರಿಗೂ ನೀವು ಅದನ್ನು ಹೇಳಿಕೊಟ್ಟು ಈ ಸಂಗೀತ ಕ್ಷೇತ್ರಕ್ಕೆ ನಿಮ್ಮಿಂದ ಭಾಳಷ್ಟು ಕೊಡುಗೆಗಳು ಸಿಗಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಾಸ್ತಿ ಸಮಯ ಮಾತಾಡೋ ಹೊತ್ತಲ್ಲ ಇದು. ವಿಠಲರಾಮಮೂರ್ತಿಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಅವರಿಗೆ ಇನ್ನೂ ಅವರು ಬಹುಶಃ ನಾನು ಮೊನ್ನೆ ಭಾಷಣದಲ್ಲೇ ಹೇಳಿದ್ದೇನೆ, ಭಗೀರಥ ಗಂಗೆಯನ್ನು ಇಳಿಸಿದ ಹಾಗೆ ಅಂತ. ಅವರಿಗೆ ಯಾವ ಪ್ರಶಸ್ತಿಯೂ ಅವರು ಅದನ್ನು ಇಚ್ಛೆ ಪಡುವುದಿಲ್ಲ. ಆದರೂ ನಾವು ಈ ಸಮಯದಲ್ಲಿ ಈ ಗಣ್ಯರ ಎದುರಿನಲ್ಲಿ ನಾನು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಅಂತ ಹೇಳಿದರೆ, ರಾಜ್ಯ ಪ್ರಶಸ್ತಿ, ಪದ್ಮಶ್ರೀ ಇಂಥ ಪ್ರಶಸ್ತಿಗಳು ಅವರಿಗೆ ಖಂಡಿತ ಸಿಗಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಮತ್ತು ಹಿರಿಯರ ಆಶೀರ್ವಾದವರನ್ನು ಬೇಡ್ತಾ ನನ್ನ 2 ಮಾತು ನಿಲ್ಲಿಸ್ತೇನೆ. ಅವರು 2 ಮಾತಾಡಬೇಕು. ಮಹನೀಯರಿಗೂ ನಮಸ್ಕಾರ. ನಾನು ವಿಶೇಷತಃ ಶಿಬಿರದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ನನಗೆ ಆಸೆ ಆಗಿದೆ. ಯಾಕೆಂದರೆ ನಾನು, ನನ್ನ ಮಗ ಹಾಗೂ ನನ್ನ ಮಗಳು ಇಬ್ಬರೂ ಸಂಗೀತ ಕಲಿತವರೇ. ನನ್ನ ಮಗ ವಿದ್ವತ್ ಮಾಡಿದ್ದಾನೆ, ನನ್ನ ಮಗಳು ವಯಲಿನ್ನಲ್ಲಿ ಇಲ್ಲಿಗೆ 1 ವರ್ಷ ಶಿಬಿರಕ್ಕೆ ನಾನು ಕರ್ಕೊಂಡು ಬಂದಿದ್ದೇನೆ. ವಿಠಲರಾಮಮೂರ್ತಿಯವರಿಗೆ ಹಲವಾರು ಜನರನ್ನು ನೋಡಿದ್ರಿಂದ ನೆನಪಿಲ್ಲದೆ ಇರ್ಬೋದು, ಆದರೆ ನನ್ನ ಮಗಳಿಗೆ ಈ ಹೊತ್ತಿಗೂ ವಿಠಲರಾಮಮೂರ್ತಿಯವರ ನೆನಪಿದೆ. ಅವಳು ನನಗೆ ನಿನ್ನೆ ಫೋನ್ ಮಾಡಿದ್ಲು, ಇವತ್ತು ಬೆಳಿಗ್ಗೆ ಪುನಃ ಫೋನ್ ಮಾಡಿದ್ಲು, ನೀವೊಂದು ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳಿಕೊಂಡು. ಅಲ್ಲ, ಇಲ್ಲದಿದ್ದರೂ ನಾನು ಬರ್ತಿದ್ದೆ ಮಾತ್ರ, ಅವಳು ಹೇಳಿದ್ದಾಳೆಂದಲ್ಲ. ಅಂತೂ ಇವರ ಹತ್ರ ಒಂದು ಸ್ವಲ್ಪ ವಯಲಿನ್ನ ಸರಿಗಮಪ ಪದನಿಸ ಬಗ್ಗೆ ಕಲ್ತವಳು. ಅವಳು ಇಲ್ಲಿಯೇ ಬಂದು 1 ವರ್ಷ ಬಂದಿದ್ದಾಳೆ ಅವಳು. ಈಗ ಬಿಡಿ, ಈಗ ಅವಳು DM ಮಾಡ್ತಾ ಇದ್ದಾಳೆ, ಆಯ್ತಲ್ಲ. ನಾನು ಯಾಕೆ ಇಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸಂಗೀತ ನನಗೆ ಕಾಣೋದು, ಉಳಿದವರಿಗೆ ಹೇಗೆ ಅದೊಂದು ಮ್ಯಾಥಮೆಟಿಕ್ಸ್ನಾಗೆ. ಮ್ಯಾಥಮೆಟಿಕ್ಸ್ನಲ್ಲಿ ಎಷ್ಟು 100 ಮಾರ್ಕು, ಇಲ್ಲದಿದ್ದರೆ 0. ಮಧ್ಯದಲ್ಲಿ ಎಂಥದ್ದು ಇಲ್ಲ ಮ್ಯಾಥಮೆಟಿಕ್ಸ್ನಲ್ಲಿ. ಹಾಗೆ ಸಂಗೀತದಲ್ಲಿ ಸ್ವಲ್ಪ ಶ್ರುತಿ ಬಿಟ್ಟರೆ ಆಗ್ತದಾ? 0, 100. ಸ್ವಲ್ಪ ಲಯ ಬಿಟ್ಟರೆ 0, ಲಯದಲ್ಲಿದ್ದರೆ 100. ಹಾಗಾದ್ದರಿಂದ ಈ ಸಂಗೀತ ಕ್ಷೇತ್ರ ಎನ್ನುವುದು 100ಕ್ಕೆ 100 ಬಯಸ್ತದೆ. ಹಾಗಂತ ಆ 100ಕ್ಕೆ 100 ಬಯಸ್ತದೆ ಅಂತ ಹೇಳಿದರೆ ಅದಕ್ಕೆ ಪ್ರವೇಶಿಸಿದ ಕೂಡಲೇ 100ಕ್ಕೆ 100 ನಮ್ಮ ಹತ್ರ ಇರ್ತದೆ ಅಂತಲ್ಲ. ಆದ್ದರಿಂದ ಆ ಕಲಿಯುವಿಕೆ ಎನ್ನುವಂತಹ ಪ್ರಾಸೆಸ್ನಿಂದಾಗಿ ಇಂತಹ 100 ಎನ್ನುವಂತಹ ಗುರಿಯನ್ನು ನಮಗೆ ಪಡೀಲಿಕ್ಕಾಗ್ತದೆ. ಈ ಸಂಗೀತ ಅದಕ್ಕೆ ತುಂಬ ಏಕಾಗ್ರತೆ ಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ. ಅದು ಇಂತಹ ಪ್ರಾಯದಲ್ಲಿ ಏಕಾಗ್ರತೆಯಿಂದ ಒಂದು ಅಭ್ಯಾಸವನ್ನು ಮಾಡುವಂತಹ ಒಂದು ಪ್ರೋಸೆಸ್ ಉಂಟಲ್ಲ, ಅದು ಸಂಗೀತದಷ್ಟು ಚೆಂದ ಮತ್ತು ಯಾವುದರಲ್ಲಿಯೂ ಇಲ್ಲ. ಇಲ್ಲಿ ಸ್ವಲ್ಪವೂ ಶ್ರುತಿ ಬಿಡಲಿಕ್ಕಿಲ್ಲ,
ಸ್ವಲ್ಪವೂ ಲಯ ಬಿಡಲಿಕ್ಕಿಲ್ಲ. ಅಷ್ಟು ಏಕಾಗ್ರತೆಯಿಂದ ಅದನ್ನು ಗಮನಿಸ್ತಾ ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಇದು ಬರೀ ಸಂಗೀತಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ. ನೀವು ನೆನಪಿಟ್ಟುಕೊಳ್ಳಿ, ನಿಮಗೆ ಖಂಡಿತ ಮುಂದಿನ ಜೀವನದಲ್ಲಿ ಗೊತ್ತೇ ಆಗ್ತದೆ. ಇದು ನಿಮ್ಮ ವಿದ್ಯಾಭ್ಯಾಸದ ಇತರ ವಿಷಯಗಳಲ್ಲೂ ಇದೇ ಪ್ರತಿಫಲನ ಆಗ್ತದೆ. ಆಗ ನಿಮಗೆ ಯಾವುದೋ ಒಂದು ವಿಷಯ ನಿಮ್ಮ ಯಾವುದೇ ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಮ್ಯಾಥಮ್ಯಾಟಿಕ್ಸ್ ಇರಲಿ, ಯಾಕಂದರೆ ಇದು ಮ್ಯಾಥಮ್ಯಾಟಿಕ್ಸ್ ಅಂತ ನಾನು ಅದಕ್ಕೋಸ್ಕರ ಹೇಳಿದ್ದು. ಇಲ್ಲಿ 100ಕ್ಕೆ 100 ಅಟೈನ್ ಮಾಡುವಂತಹ ಒಂದು ಏಕಾಗ್ರತೆ, ಒಂದು ಪ್ರಾಸೆಸ್ ಇರ್ತದೆ. ಅದು ನಿಮ್ಮ ಕಲಿಕೆಗಳಲ್ಲಿಯೂ ಅದು ಪ್ರತಿಫಲನ ಆಗ್ತದೆ. ಇದು ಸ್ವಲ್ಪ ನನಗೆ ನನ್ನ ಮಟ್ಟಿಗೆ ಸ್ವಾನುಭವ ಹೌದು. ಆದ್ದರಿಂದ ನಾನು ವಿಶೇಷತಃ ಎಲ್ಲರ ಹತ್ರ ಹೇಳ್ತೇನೆ, ಸಂಗೀತಕ್ಕೆ ಸೇರಿಸಿ ಮಕ್ಕಳನ್ನು ಸ್ವಲ್ಪ ಆದರೂ ಸಂಗೀತ ಕಲಿಸಿ. ಯಾಕಂದರೆ ಅದರಿಂದಾಗಿ ಏಕಾಗ್ರತೆ ಎನ್ನುವುದು ಒಂದು ಅದ್ಭುತವಾಗಿ ಬೆಳೀತದೆ. ಉತ್ತರ ಯಾವುದು ಕೇಳುವುದಿಲ್ಲ, ಅದು ಮಾತ್ರ ಕೇಳ್ತದೆ. ಹಾಗೆ ಶಿಬಿರಾರ್ಥಿಗಳು ಇಲ್ಲಿ ಬಂದದ್ದು ನಿಮ್ಮ ದೊಡ್ಡ ಲಾಭದ ವಿಷಯ. ಇದು ಇದರಿಂದ ಸಮಯ ಹಾಳಾಯಿತು ಅದು ಏನು ತಿಳ್ಕೊಳ್ಬೇಡಿ. ನಿಮ್ಮ ಮುಂದಿನ ಜೀವನಕ್ಕೆ ಈ ಏಕಾಗ್ರತೆಯನ್ನು ಸ್ವಾನುಭವದಿಂದ ಹೇಳುವಂತಹ ಮಾತು ನನ್ನ ಮಕ್ಕಳಿಂದಾಗಿ. ಇನ್ನು ಮತ್ತೆ ಇವರನ್ನು ನೋಡುವ ನನಗೆ ಅಷ್ಟೇ ಅಲ್ಲ, ಎಲ್ಲರೂ ಹೇಳ್ತಾರೆ ದೊಡ್ಡ ದೊಡ್ಡ ಮಾತು ಅಂತ. ಆದರೂ ಈ ಒಂದು ಹೇಳಿದಾರಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇವರಿಗೆ ಏನು ಲಾಭ ನೋಡುವ, ಎಂಥದಕ್ಕೆ ಮಾಡೋದು ಅಂತ. ಅದೇ ನೋಡಿ, ಅಷ್ಟು ಯಾವುದರಿಂದಾಗಿ ತಾನು ಒಂದು ಹಂತವನ್ನು ತಲುಪಿದ್ದೇನೋ ಅದಕ್ಕೆ ತನ್ನದ್ದಾದಂತಹ ಒಂದು ಶ್ರದ್ಧೆಯ ಸಂಕೇತವಾಗಿ ಅದನ್ನು ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನು ಮರೆಯದೆ ಅದರ ಬಗ್ಗೆ ಶ್ರದ್ಧೆಯಿಂದ ಇಂತಹ ಒಂದು ಅದ್ಭುತವಾದ ಶಿಬಿರವನ್ನು ಎಷ್ಟೋ ವರ್ಷಗಳಿಂದ ಮಾಡ್ತಾರೆ. 1 ವರ್ಷ ಯಾರಿಗೂ ಮಾಡಿ ಯಾರು ಒಂದು ಉತ್ಸಾಹದಿಂದ, ಅದೊಂದು ಅಲ್ಪ ಉತ್ಸಾಹ ಎನ್ನುವುದು ಯಾವಾಗಲೂ ಇರ್ತದೆ. ಆದರೆ ನಿರಂತರವಾಗಿ ಇದನ್ನೊಂದು ನಡೆಸಿಕೊಂಡು ಬರುವುದಂದರೆ ಏನೂ ಅಷ್ಟು ಸುಲಭದ ವಿಷಯ ಅಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ ಅವರಿಗೆ. ಇಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಹಾಡಿದಾಗ ಆ ವಿದ್ಯಾರ್ಥಿಗಳಿಗೆ ಮತ್ತು ಅವರ ತಂದೆದಾಗಿಂತ ಹೆಚ್ಚು ಆಗುವುದಕ್ಕಿಂತ ಸಂತೋಷಕ್ಕಿಂತ ಹೆಚ್ಚು ರಾಮಮೂರ್ತಿಯವರಿಗೆ ಆಗ್ತದೆ, ಅವರ ಮನೆಯವರಿಗೆ ಆಗ್ತದೆ. ಮತ್ತು ನಾನು ಕೇಳಿದ್ದೇನೆ, ಕುರುಂಬಿತನ ಮನೆಯ ಬಗ್ಗೆ ನಾನು ಕೇಳಿದ್ದೇನೆ, ಬರೆದಿದ್ದರು. ಇದು ಅದ್ಭುತ, ನಿಮ್ಮ ಮನೆಯ ಕೆಲಸ ಎನ್ನುವುದು ಅದ್ಭುತ. ನಾನು ಅದಕ್ಕೆ ಹೇಳಿದೆ, ನನಗೊಂದು ದೇವರ ಮನೆಗೆ ದೇವಸ್ಥಾನಕ್ಕೆ ಬಂದ ಹಾಗಾಯಿತು ಅಂತ. ಇದನ್ನೇನು ನಾನು ಅತಿಶಯೋಕ್ತಿಯಾಗಿ ಹೇಳುವುದೇ ಅಲ್ಲ. ನನಗೆ ಒಂದು ದೇವಸ್ಥಾನಕ್ಕೆ, ಒಂದು ತೀರ್ಥಕ್ಷೇತ್ರಕ್ಕೆ ಬಂದ ಹಾಗಾಯಿತು ಅಂತ ನನಗೇ ಅನ್ನಿಸಿತು. ಆದ್ದರಿಂದ ಒಳಗೆ ದೇವರ ಗುಣದಲ್ಲಿ ಹೋಗಿ ನನ್ನ ಮಧ್ಯಾಹ್ನದ ಸಂಧ್ಯಾವಂದನೆಯನ್ನು ಮಾಡಿದ್ದು ನನಗೆ ಬಹಳ ಸಂತೋಷ ಆಯಿತು ಈ ಪರಿಸರದಲ್ಲಿ ಕೂತ್ಕೊಂಡು. ಹೀಗೆ ಇದನ್ನು ಮಾಡಿದಂತಹ ನಾನು ಹೇಳಿದಲ್ವ, ಇದು ಏನು ಹೇಳಲಿಕ್ಕೆ ಮಾತೇ ಇಲ್ಲ, ಇದರ ಒಂದು ಶಬ್ದಗಳೇ ಇಲ್ಲ. ನೀವು ಇಂತಹ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಂತಹ ಒಂದು ಕೆಲಸ ಮಾಡೋದಂದರೆ ಅದ್ಭುತ ಸರ್. ಈ ಕಾಲದಲ್ಲಿ ಯಾರೂ ಸಿಕ್ಕಲಿಕ್ಕಿಲ್ಲ. ಎಷ್ಟು ಸಿಗ್ತದೆ ಅಂತ ನೋಡುವವರು ವಿನಃ ಸಿಕ್ಕಿದ್ದನ್ನು ಇದಕ್ಕೋಸ್ಕರ ಹಾಕೋದು ಎಲ್ಲ ಮಾಡಿ ಸಂತೋಷದಿಂದ ನಗಾಡೋದುಂಟಲ್ಲ, ಅದು ಅದ್ಭುತ. ದೇವರು ಎಲ್ಲರನ್ನು ಅನುಭವಿಸಬೇಕು. ಉದ್ಯೋಗವೇ ಮಾತಾಡೋದು. ಕೆಲವರಿಗೆಲ್ಲ ಹೆದರಿಕೆ ಆಯ್ತು. ಈಗ ಎಲ್ಲರಿಗೆ ನಮಸ್ಕಾರ. ಇವರು ಎಷ್ಟು ಮಾತಾಡ್ತಾರಪ್ಪ ಅಂತ ಹೇಳಿಕೊಂಡು ನಾನೇನು ಹೆಚ್ಚು ಮಾತಾಡೋದಿಲ್ಲ. ಒಂದು ಸುಲಭದ ದಾರಿ ಉಂಟು ನಮ್ಮ ತುಳು ಭಾಷೆಯಲ್ಲಿ, ಲೋಕಲ್ ಲ್ಯಾಂಗ್ವೇಜ್. ಅದು ಹರಿದಾಸರು, ನನ್ನ ತಂದೆ ಹರಿದಾಸರಾಗಿದ್ದೆವು. ಹರಿದಾಸರು ಕಥಾರೂಪದಲ್ಲಿ ಹೇಳ್ತಾರೆ. ಹೌದು ಎನ್ನೋಲಂಚನೆ ಅವರು ಕಥೆ ಹೇಳೋದಂತ ಹೇಳಿದರೆ, ದೇವರ ಮುಂದೆ ಮಂಗಳಾರತಿ ಆಗುವಾಗ ಎಲ್ಲರೂ ಗೋವಿಂದ 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 ಅಂತ ಹೇಳ್ತಿದ್ದಾರಂತೆ. ಈ ಹೆಂಗಸೊಬ್ಬಳು ಗೋವಿಂದ ಅಂತ ಹೇಳೋದಿಲ್ಲ. ಯಾಕೆ? ಅವಳ ಗಂಡನ ಹೆಸರು ಗೋವಿಂದ. ಮೊದಲ ಕಾಲದವರು, ಈ ಕಾಲದವರಲ್ಲ, ಈ ಕಾಲ ಅಲ್ಲ. ನಿಮಗೆಲ್ಲದು ಅಂದಾಜೆ ಆಗಲಿಕ್ಕಿಲ್ಲ, ಅಮ್ಮವರಿಗೆ ಅರ್ಥ ಆಗ್ತದೆ. ಹಾಗೆ ಅವಳೆಂತ ಹೇಳೋದು, ಇವರೆಲ್ಲ ಹೇಳಿದ್ದಾರಲ್ಲ. ಹಾಗಿದ್ರೆ ಎನ್ನವಲ ಅಂಚನೆ, ನನ್ನದು ಹಾಗೆಯೇ. ಈಗ 1 2 3 4 ಜನ ಮಾತಾಡಿದರೆ ಎಲ್ಲರೂ. ಈಗ ಇವರ ಮಾತನ್ನೆಲ್ಲ ನೀವು ಕೇಳಿಕೊಂಡಿದ್ದೀರಿ. ಈ ಭತ್ತವನ್ನು ಕುಟ್ಟಿದರೆ, ಪ್ಯಾಡಿಯನ್ನು ಪೌಂಡ್ ಮಾಡಿದರೆ ನಿಮಗೆ ಅಕ್ಕಿ ಸಿಗ್ತದೆ ಅಲ್ವಾ? ಹೌದು. ಅಕ್ಕಿಯನ್ನು ಕೊಟ್ಟಿದರೆ ಮತ್ತು ಅಕ್ಕಿ ಹಿಟ್ಟು ಸಿಗ್ತದಲ್ಲ, ಹಿಟ್ಟನ್ನು ಕೊಟ್ಟಿದರೆ ಟೈಮ್ ವೇಸ್ಟ್. ಅದಕ್ಕೆ ಪಿಷ್ಟಪೇಷಣ ನ್ಯಾಯ ಅಂತ ಉಂಟು. ಹಿಟ್ಟನ್ನೇ ಕುಟ್ಟುವುದು. ಇವರೆಲ್ಲ ಹೇಳಿದ್ದನ್ನು ಪುನಃ ನಾನು ಹೇಳಿ ನನ್ನ ಸಮಯವನ್ನು ನಿಮ್ಮ ಸಮಯವನ್ನು ಹಾಳು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದ್ದರಿಂದ
ಮತ್ತು ನಾನು ಪ್ರಿನ್ಸಿಪಾಲ್ ಆಗಿದ್ದವಾಗ ಆಫೀಸ್ನಾದಂತಕ್ಕೆ ದಸ್ಕತ್ ಮಾತ್ರ ಹಾಕುವುದು ನಾನು. ಹಾಗಾಗಿ ಇವರು ಹೇಳಿದ್ದೆಲ್ಲ 100ಕ್ಕೆ 100 ಸರಿ ಅಂತ ನಾನು ದಸ್ಕತ್ ಒಂದು ಹಾಕ್ತೇನೆ. ದಸ್ಕತ್ ಹಾಕಿದ ಮೇಲೆ ಫೈಲ್ ಪುನಃ ತೆಗೆದು ನೋಡ್ತಾರೆ, ಸರಿ ಉಂಟಾಗಿಲ್ವೋ ಅಂತ ಹೇಳಿಕೊಂಡು ಏನಾದ್ರು ಬಿಟ್ಟು ಹೋಗಿದ ಅಂತ. ಎಲ್ಲರೂ ಮಾತಾಡಿದ್ರು. ಇಲ್ಲಿ ಜನರೇಟ್ ಆದ ಒಂದು ಕಲ್ಚರ್ ಯಾರಿಗೂ ಈಗೋ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದರೆ ಈ ಈಗೋ ಇಲ್ಲದಂಥ ಕಲ್ಚರ್ ಯಾಕೆ ಬಂತು ಇಲ್ಲಿ, ಹೇಗೆ ಅದು ಹುಟ್ಟಿಕೊಂಡು ಬೆಳೆಯಿತು, ಪಸರಿಸ್ತಾ ಇದೆ ಅಂಥೇಳಿ. ಕುಲವ ನಾಲಗೆ ಅರುಹಿತು ಅಂತ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಮಾತು ಬರ್ತದೆ. ಒಬ್ಬನ ಕುಲ ಅಂದರೆ ಸಂಸ್ಕಾರ, ಮತ್ತು ಬೇರೆ ಜಾತಿ ಅಲ್ಲ. ಒಬ್ಬನ ಸಂಸ್ಕಾರ ಅಂತ ತಿಳಿಬೇಕಿದ್ರೆ ಅವನ ಮಾತು ಕೇಳಿದರೆ ಸಾಕಾಗ್ತದೆ. ಮಾತು, ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಮಾನ್ಯ ವಿಠ್ಠಲ ಮೂರ್ತಿಗಳ ಮಾತು ನಾನು ಮತ್ತೆ ಮತ್ತೆ ಕೇಳುವಾಗ ಒಳ್ಳೆ ಸಂಗೀತಗಾರರ ಆ ಕೇಡೆನ್ಸ್, ಸಾಫ್ಟ್ನೆಸ್, ಮಧುರವಾದಂಥ ಸ್ವರ ಅವರಿಗುಂಟು. ಅದಕ್ಕೆ ಅಮ್ಮನ ಕೊಡುಗೆ ಇದ್ದೇ ಇರ್ತದೆ, ಅದು ಹಿರಿಯರದೇ ಬಂದದ್ದಲ್ಲ. ಅದಕ್ಕಿಂತ ಜೊತೆಯಾಗಿ ದ ಹ್ಯುಮಿಲಿಟಿ ಆರ್ ದ ಹಂಬಲ್ನೆಸ್, ಆ ಒಂದು ವಿನಯಶೀಲತೆ ಅವರ ಮಾತನಾಡುವ ರೀತಿಯಲ್ಲಿ ಅಂದರೆ 2 ವಿಷಯ. ಒಂದು, ಅವರು ಕಲ್ಚರ್ ಮಾಡಿಕೊಂಡ ಸ್ವರ. ಸೆಕೆಂಡ್ಲಿ, ದ ವೇ ಹಿ ಟಾಕ್ಸ್, ಸಾಫ್ಟ್ ಸ್ಪೋಕನ್ ಅವರು. ಆದ್ದರಿಂದ ಎಲ್ಲರೂ ಕೂಡ ಇಲ್ಲಿ ಸಾಫ್ಟ್ ಹಾರ್ಟೆಡ್ ಆದದ್ದು ಯಾಕೆ ಅಂತ ಹೇಳಿದರೆ, ದ ಲೀಡರ್ ಈಸ್ ಆಲ್ವೇಸ್ ಸಾಫ್ಟ್ ಸ್ಪೋಕನ್. ಇದು ನಾನು ಉತ್ಪ್ರೇಕ್ಷೆ ಅಲ್ಲ, ಇದು ನಾನು ಪ್ರಾಮಾಣಿಕವಾಗಿ ಇಲ್ಲಿ ಇವತ್ತೊಳ್ಳೆ ಗಡ್ದು ಊಟ ಕೊಟ್ಟಿದ್ದಾರೆ, ನನ್ನ ಅನಿರೀಕ್ಷಿತವಾಗಿ ಕರೆಸಿ ನನ್ನ ಕುಣಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾನೇ ಮಾತಾಡ್ತಿಲ್ಲ. ಇದು ನಾನು ಯಥಾರ್ಥವಾಗಿ ಕಂಡದ್ದು ಉಳಿದ ಎಲ್ಲರಿಗಿಂತ ಆ ಮಾತಿನಲ್ಲಿಯೇ ಒಂದು ಆ ಹ್ಯುಮಿಲಿಟಿ ಅಂತ ಉಂಟಲ್ಲ, ಅದು ಉಂಟು. ಆದ್ದರಿಂದಲೇ ಅದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇನ್ನೆಂತ ಹೇಳೋದು, ನಾವೆಲ್ಲ ನಮ್ಮ ಸಂಸ್ಕೃತಿಯನ್ನು ನಂಬಿದವರು. ದೇವರು ಅವರಿಗೆ ಮತ್ತು ಅವರನ್ನು ಅವಲಂಬಿಸಿರುವಂಥ ಎಲ್ಲರಿಗೂ ಕೂಡ ಆಯುಷ್ಯ ಕೊಟ್ಟರೆ ಸಾಕಾಗೋದಿಲ್ಲ, ಆರೋಗ್ಯ ಬೇಕು. ಆರೋಗ್ಯ, ಆಮೇಲೆ ಇಂಥ ಕಾರ್ಯಕ್ರಮ ಎಲ್ಲ ಆಗಬೇಕಿದ್ರೆ ಎಲ್ಲ ರೀತಿಯ ಸಂಪನ್ಮೂಲ, ಇನ್ಕ್ಲೂಡಿಂಗ್ ಮಾನವ ಸಂಪನ್ಮೂಲ. ಆರ್ಥಿಕವೂ ಬೇಕು, ಮತ್ತು ಕೊನೆಗೆ ಬರುವಾಗ ಬಿಲ್ಲಿಯನ್ನ ಬರುವಾಗ ಕೊಡಬೇಕಲ್ಲ ಅವರು. ಮತ್ತು ಯಾರು ಹೇಳಿದ್ರು, ಕೊಡುವುದರಲ್ಲಿಯೇ ಹೆಚ್ಚಿನ ಸಂತೋಷ ಅಂತೇಳಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಆದ್ದರಿಂದ ಅಂಥ ಒಂದು ಆನಂದವನ್ನು ಅನುಭವಿಸ್ತಾ ಇರಬಹುದು. ದೇವರವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಎಲ್ಲ ಬಗೆಯ ಸಂಪನ್ಮೂಲಗಳನ್ನು ಕೊಟ್ಟು ಹೀಗೆ ಮತ್ತೆ ಮತ್ತೆ ಒಟ್ಟಾಗಿ ಸೇರಿ ಒಂದು ಅದೇ ಎಲ್ಲರೂ ಹೇಳಿದ ಹಾಗೆ ಅದು ಆಯ್ತಾ. ತಂದಿಲ್ಲ ನಾನು. ಹೌದು, ಯಕ್ಷಗಾನದವರು ಕುಣಿವಾಗ ನೋಡಿಕೊಳ್ತಾರೆ ಬಿಡೋದಲ್ಲಿ ಎಷ್ಟು ಮುಂದೆ ಹೋಗಿದೆ ಅಂತ ಹೇಳಿಕೊಂಡೆಲ್ಲ. ಸರಿ, ಅದಕ್ಕೂ ಕಾರಣ ಇವರೇ. ಅಂದರೆ ನಮ್ಮನ್ನು ನಾವು ಮರೆಯುವ ಹಾಗೆ ಮಾಡ್ತಾರಲ್ಲ ಈ ಒಂದು ವಾತಾವರಣದಲ್ಲಿ. ಅದಕ್ಕೆ ಅದರಿಂದ ಆ ಎಲ್ಲ ಸಕಲ ಸೌಭಾಗ್ಯಗಳನ್ನು, ಸಂಪತ್ತುಗಳನ್ನು, ಅನುಕೂಲತೆಗಳನ್ನು ದೇವರು ಅವರಿಗೆ ಒದಗಿಸಿಕೊಡಲಿ. ಮತ್ತು ನಮಗೆಲ್ಲರೂ ಕೂಡ ಅವರನ್ನು ಕೂಡಿಕೊಂಡು ಇಂಥ ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಭಾಗವಹಿಸುವ ಅವಕಾಶವನ್ನು ದೇವರು ಮತ್ತೆ ಮತ್ತೆ ಕೊಡಲಿ. ನಾನೆಲ್ಲ ಈಗ 74, ಐ ಆಮ್ 74. ನಾವೇನು ಎಷ್ಟು ವರ್ಷ ಬದುಕಿದ ಗೊತ್ತಿಲ್ಲ, ಆದರೆ ನಿಮಗೆಲ್ಲ ಉಂಟು. ಅದರಿಂದ ಲಕ್ಷ್ಮೀನಾರಾಯಣವರು ಹೇಳಿದ ಹಾಗೆ ಮತ್ತೆ ಮತ್ತೆ ಅದನ್ನು ಬೆಳೆಸಬೇಕು. ಮತ್ತು ಮುಕ್ತ ಮನಸ್ಸಿನಿಂದ ಅಲ್ಲ, ಅದು ಚೆನ್ನೈ ಶೈಲಿಯೇನ, ಇದು ಆ ಶೈಲಿಯೇನ, ಇದು ಈ ಬಾಣಿ ಇರ್ಬೋದು, ನಾವಲ್ಲೇ ಹೋಗಬೇಕಾ, ನಾವು ಹಾಗೆಲ್ಲ ಇರಬಾರ್ದು. ಆನೋ ಭದ್ರ ಕೃತವೋ ಎಂತೂ ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್. ಆದ್ದರಿಂದ ಇವರು ಮಾಡ್ತಾರಾ, ಯಾರು ಮಾಡ್ತಾರೆ, ಎಲ್ಲರಿಂದರು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯಾರೇ ಆಗಲಿ ಒಳ್ಳೆಯ ವಿಷಯ ಎಲ್ಲಿಂದ ನಮಗೆ ಪಡೀಲಿಕ್ಕೆ ಆಗ್ತದೆ ಅದನ್ನು ಪಡೆಯುವ ಮುಕ್ತವಾದಂಥ ಓಪನ್ ಮೈಂಡೆಡ್ನೆಸ್ ಅಂತ ಹೇಳ್ತಾರಲ್ಲ, ಅದು ನೀವು ಬೆಳೆಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ಇವರಿಗೆ ಎಲ್ಲರ ಪರವಾಗಿ ಮತ್ತು ಸತ್ಪುತ್ರರು ಜನಿಸುವುದು ತಂದೆ ತಾಯಿಗಳ ಪುಣ್ಯ ಅಂತ ಹೇಳಿಕೊಂಡು, ಆದ್ದರಿಂದ ಅವರ ಮಾತೃಶ್ರೀಯವರಿಗೂ ಕೂಡ ವಿಶೇಷವಾಗಿ ನಾವು, ಯಾಕೆಂದರೆ ಅವರೇ ಈ ರೀತಿಯ ಕಲ್ಚರ್ ಹೀಗೆ ಬೆಳೆದು ಬರೋದಕ್ಕೆ ಕಾರಣ ಅಂತ ನಾನು ಕೇಳಿದ್ದೇನೆ. ನನ್ನ ಹೆಂಡತಿ ಆಗಾಗ್ಗೆ ಬರ್ತಿದ್ದಾಳೆ, ನಾನು ಅಪರೂಪಕ್ಕೆ ಬಂದಿದ್ದೇನೆ, 1-2 ಸರಿ ಬಂದಿದ್ದೇನೆ ಅಷ್ಟು. ಮತ್ತು ಸಂಸಾರ ಉಂಟಲ್ಲ ಸ್ವಾಮಿ,
ಮನೆಯಲ್ಲಿ ನಾವು ಇಬ್ಬರೇ ಇರುವುದು, ಇಬ್ಬರು ಮನೆ ಬಿಟ್ಟರೆ ಬೀಗ ಹಾಕಿದರೆ ಪುನಃ ಈ ಕಾಲದಲ್ಲಿ ಏನಾಯಿತು ಅಂತ ಕೇಳಬೇಕಾಗಿ. ಹಾಗಾಗಿ ಎಮಿಸ್ಟ್ ಸೋ ಮೆನಿ ಹ್ಯಾಂಡಿಕ್ಯಾಪ್ಸ್ ಯು ಹ್ಯಾವ್ ಟು ಮೇಕ್ ಅಡ್ಜಸ್ಟ್ಮೆಂಟ್. ಆದರೂ ಕೂಡ ನೀವು ಸಮಯ ಮಾಡಿಕೊಂಡು ಅವ್ರು ಹೇಳಿದ ಹಾಗೆ ಬರ್ತಾಯಿರಿ. ದೇವರು ಎಲ್ಲ ಅನುಕೂಲ ನಿಮಗೆ ಒದಗಿಸಿಕೊಡಲಿ. ನಾನು ಬಹುಶಃ ಹೇಳಿದ್ದೇನೆ ಅಂತ ಹೇಳಿದರೆ ಏನು ನ್ಯಾಯ? ಪಿಷ್ಟ ಪೇಷಣ್, ಅದು ಸಂಸ್ಕೃತ ಶಬ್ದ. ಹಿಟ್ಟನ್ನು ಕುಟ್ಟಿದ ಕೆಲಸ ನಾವು ಅಂಥದ್ದನ್ನು ಹೆಚ್ಚು ಮಾಡಬಾರ್ದು. ಆದ್ದರಿಂದ ಹಿರಿಯ ವಿದ್ವಾಂಸರುಗಳಿಗೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಪುಟಾಣಿಗಳಿಗೂ ಹಾಗೂ ಎಲ್ಲ ಸಕಲತೆಯರಿಗೂ ನಮಸ್ಕಾರ. ನಾನು ಮೊದಲ ದಿನ ಬಂದಿದ್ದೆ, ಆದರೆ ನಾನು ಸಾಮಾನ್ಯ 2005ನೇ ಇಸ್ವಿಯಿಂದ ನನ್ನ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದೇನೆ ಈ ಒಂದು ಶಿಬಿರಕ್ಕೆ. ಅಲ್ಲಿ ನೋಡುವಾಗ ಕರುಂಬಿತ್ತಿಲ್, ತುಳುವಿನಲ್ಲಿ ಕರಂಬು ಅಂತ ಹೇಳಿದರೆ ಕೊಬ್ಬು, ಶುಗರ್ ಕ್ಯಾನ್ ಅಂತ ಅರ್ಥ. ಶುಗರ್ ಕ್ಯಾನನ್ನು ನೀವು ಕಚ್ಚಿ ತಿನ್ನಿ, ಗುದ್ದಿ ತಿನ್ನಿ, ಬೇಯಿಸಿ ತಿನ್ನಿ, ಗಾಣಕ್ಕೆ ಹಾಕಿ ಎಷ್ಟು ಹಿಂಸೆ ಕೊಟ್ಟರೂ ಬರೋದು ಸಿಹಿಯೇ. ಅವರು ಆಗ ಹೇಳಿದರು, ಎಲ್ಲರ ಒಂದೊಂದು ಮಾತನ್ನು ಹೆಕ್ಕಿ ನಾನೊಂದು ಎರಡು ಮಾತಾಡ್ತೇನೆ. ಆ ರಸ ಬಂತು, ಅದನ್ನು ಮತ್ತೆ ನಾವು ಬೇಯಿಸ್ತೇವೆ, ಅದಕ್ಕೆ ಬೆಂಕಿ ಕೊಡ್ತೇವೆ. ಬೆಂಕಿ ಕೊಟ್ಟ ಮೇಲೆ ಬರೋದು ಸಕ್ಕರೆ ಅಥವಾ ಬೆಲ್ಲ. ಆ ಬೆಲ್ಲವನ್ನು ಮತ್ತೆ ಕುದಿಸಿ ಪಾಕ ಮಾಡಿ ಅವರು ಹಿಟ್ಟು ಮಾಡಿದರು ಅಂತ ಹೇಳಿದರು. ಆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚಂದದ ಲಾಡಾಯಿತು ಅಲ್ವಾ? ಅಂದರೆ ಏನು, ಎಷ್ಟು ನಾವು ಅದನ್ನು ನೋಯಿಸ್ತೇವೋ, ಎಷ್ಟು ಬೇಯಿಸ್ತೇವೋ ಅಷ್ಟು ಸಿಹಿ ಅನ್ನೋದು ಮತ್ತೆ ಮತ್ತೆ ಕೊಡ್ತಾ ಹೋಗ್ತದೆ. ಅಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ವಿಠಲ್ ಸರ್. ರಾಜ್ಕುಮಾರ್ ಭಾರತಿಯವರು ಒಂದು ಶಬ್ದ ಹೇಳಿದರು, ಇಲ್ಲಿ ಬಂದ ಮೇಲೆ ನನಗೆ ಆನಂದ ಆಯಿತು ಅಂತ. ಆನಂದ ಎನ್ನುವ ಶಬ್ದಕ್ಕೆ ವಿರುದ್ಧಾರ್ಥ ಪದ ಇಲ್ಲ. ಆನಂದ, ಪರಮಾನಂದ, ಬ್ರಹ್ಮಾನಂದವೇ. ಆನಂದಕ್ಕೆ ಇನ್ನೊಂದು ಪದ ಇಲ್ಲ. ಸುಖಾದ ದುಃಖ ಅಂತ ಉಂಟು ಅಲ್ವಾ? ಸಿಹಿ ಆದರೆ ಖಾರ ಅಂತ ಉಂಟು. ಆನಂದಕ್ಕೇನುಂಟು? ನೋ, ಅದಕ್ಕೆ ಎರಡು ಮಾತೇ ಇಲ್ಲ, ಅದಕ್ಕೆ ವಿರುದ್ಧಾರ್ಥ ಪದವೂ ಇಲ್ಲ. ಸರ್ ನನಗೆ ಗೊತ್ತಿಲ್ಲ, ನೀವು ತುಂಬ ತಿಳಿದವರು ನೀವು. ಹಾಗಾಗಿ ನಾವು ಆನಂದ ತೀರ್ಥದಲ್ಲಿ ಸ್ನಾನ ಮಾಡಿದ್ದೇವೆ ಇಲ್ಲಿ. ಯಾಕೆಂದರೆ ಮಳೆ ಬರ್ತದೆ. ಅವ್ರು ಹಾಗೆ ಹೇಳಿದರು, ಬಾಲಮುರಳಿಯವರು ಬಂದಾಗ ಇಲ್ಲೆಲ್ಲ ಹರಿದು ಹೋಯಿತು. ಇಲ್ಲಿ ಹರಿದು ಹೋದದ್ದು ಗಂಗಾ, ಯಮುನಾ, ಸಿಂಧು, ಸರಸ್ವತಿ ಎಲ್ಲವೂ ಕೂಡ. ಅದರಲ್ಲಿ ಮಿಂದು ಪುಳಕಿತವಾಗುವಂತಹ, ಪೂತವಾಗುವಂತಹ ಜೀವ ನಾವು ಆದರೆ ಇಲ್ಲಿ ಬಂದದ್ದು ಸಾರ್ಥಕ ಆಯಿತು ಅಂತ ನಮ್ಗೆ ಅರ್ಥ ಆಗ್ತದೆ. ಎರಡನೇದಾಗಿ ಮತ್ತೆ ಅವರು ಕೊನೆಯದಾಗಿ ಇಲ್ಲಿ ಲಕ್ಷ್ಮೀ ಭಟ್ರು ಅವರು ಹೇಳಿದರು, ಇದೊಂದು ದೇವಾಲಯ ಅಂಥೇಳಿ. ಯಾಕೆ? ಸಂಗೀತವೇ ಒಂದು ದೇವಾಲಯ. ಯಾಕೆಂದರೆ ಎಲ್ಲರೂ ದೇವಾಲಯಕ್ಕೆ ಹೋಗುವುದಿಲ್ಲ. ಪ್ರತಿಯೊಂದು ಧರ್ಮದಲ್ಲಿ ಇಂಥ ದಿವಸ ದೇವಾಲಯಕ್ಕೆ ಹೋಗಬೇಕು ಅಂತ ನಿರ್ಧಾರ ಉಂಟು. ಶುಕ್ರವಾರ ದಿವಸ ಟೋಪಿ ಹಾಕಿದವರು ಹೋಗಬೇಕು, ಆದಿತ್ಯವಾರ ದಿವಸ ಕುರುಸು ಹಾಕಿದವರು ಹೋಗಬೇಕು, ಮತ್ತು ಹಿಂದೂಗಳು ಯಾವಾಗ ಹೋಗಬೇಕು ಅಂತ ಹೇಳಿದರೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ನಾವು ಒಂದು ದಿವಸ ಹೋಗೋದಲ್ಲ, 2 ದಿವಸ ಹೋಗೋದಲ್ಲ, ದಿವಸದ 24 ಗಂಟೆಯೂ ದೇವಸ್ಥಾನಕ್ಕೆ ಹೋಗಲೇಬೇಕು ನಾವು. ಯಾಕೆ? ಅಲ್ಲಿ ದೇವಸ್ಥಾನ ಹೇಳುವಂಥದ್ದು ಅದು ನಮ್ಮ ಮನೆಯೇ ಆಗಿರಬೇಕು, ಅಥವಾ ದೇವಸ್ಥಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನನಗೆ ಬಹಳ ಒಂದು ಸೂಕ್ಷ್ಮವಾದಂಥ ಒಂದು ಕಥೆ ನಾನು ಹೇಳ್ತೇನೆ. ಒಬ್ಬ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಒಂದು ಮನೆಯಿಂದ ಅತ್ಯಂತ ಸುಶ್ರಾವ್ಯವಾದಂಥ ಸಂಗೀತ ಕೇಳಿ ಬರ್ತಾ ಇತ್ತು. ಇವನಿಗೆ ಬಹಳ ಖುಷಿ ಆಯಿತು. ಹೋಗಿ ಕಿಟಕಿಯ ಪರದೆಯನ್ನು ತೆಗೆದು ನೋಡುವಾಗ ಒಬ್ಬ ಒಳಗಿನ ದೇವರದರಲ್ಲಿ ಇಡೀ ತನ್ನನ್ನು ಮೈಮರೆತು ಹಾಡ್ತಾ ಇದ್ದಂತೆ. ಹಾಡ್ತಾ ಇರಬೇಕಾದ್ರೆ ಆ ಪರದೆ ಸರಿಸಿದಾಗ ಒಂದು ಬೆಳಕು ಅಲ್ಲಿ ಹಾಡುವಂಥವನ ಮುಖದ ಮೇಲೆ ಬಿತ್ತು. ಅವ ನೋಡ್ತಾನೆ, ಹೊರಗಿಂದ ಯಾರೋ ಒಬ್ಬ ನೋಡ್ತಾ ಇದ್ದಾನೆ. ನೋಡಿದಂತೆ ಏನು ಅಂತ ಕೇಳಿ, ಅಲ್ಲ ನೀವು ತುಂಬ ಸಂಗೀತ ಚೆನ್ನಾಗಿ ಹಾಡ್ತೀರಿ, ನನಗೆ ಸಂಗೀತ ಕಲಿಬೇಕು ಅಂತ ಆಸೆ ಇದೆ, ನಾನು ಸಂಗೀತ ಕಲಿಬೋದಾ? ಹೌದಾ, ಕಲಿಬೋದು. ಎಷ್ಟು ಸಮಯ ಕಲಿಬೇಕು? ಎಷ್ಟು ಸಮಯ ಬೇಕಾದ್ರೆ ಕಲಿಬೋದು, ಆದರೆ ನೀನು ಸಾಧನೆ ಮಾಡ್ತಾ ಇರಬೇಕು ಅಂಥೇಳಿ. ಹಾಗಾದ್ರೆ ನಾವು ಹೇಳಿದಂತೆ ನಾನು ದಿವಸದ 12 ಗಂಟೆ ನಾನು ಸಾಧನೆ ಮಾಡ್ತೇನೆ. ಹಾಗಾದ್ರೆ ಎಷ್ಟು ವರ್ಷ ಬೇಕು ಅಂತ? ಹಾಗಾದ್ರೆ 120 ವರ್ಷ ಬೇಕು ಅಂತ ಹೇಳಿದ್ರಂತೆ. ಯಾಕೆ? ದಿನದ 24 ಗಂಟೆಯೂ ಮಾಡಿದರೆ 60 ವರ್ಷಕ್ಕೆ ನಿಮಗೆ ಸಂಗೀತ ಬರ್ತದೆ ಅಂಥೇಳಿ. ಆದರೆ 24 ಗಂಟೆಯೂ ನಾವು ಮಾಡ್ತಾ ಇದ್ದರೆ ಮಾತ್ರ ಸಂಗೀತ ಬರ್ತದೆ. ಯಾವುದೇ ಒಂದು ಶಾಸ್ತ್ರೀಯ ವಿದ್ಯೆ ಅದು ಖಾಲಿ 1 ದಿವಸಕ್ಕೆ, 2 ದಿವಸಕ್ಕೆ, 1 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಬರುವುದಲ್ಲ.
ಅದು ನಿರಂತರವಾಗಿ ಇದ್ದರೆ ಮಾತ್ರ ಆ ಸಂಗೀತ ವಿದ್ಯೆ ಬರ್ತದೆ. ಅಂತಹ ವಿದ್ಯೆಗೆ ಇಲ್ಲಿ ಮತ್ತು ಇನ್ನೊಂದು ಕರುಂ ಬಿತ್ ಅಂತ ಒಂದು ಉಂಟಲ್ಲಿ ನೋಡಿ. ಬಿತ್ತಿ ಹೇಳಿದರೆ ಏನು? ಬೀಜ ಅಂತ. ಕಬ್ಬಿನ ಬೀಜ ನೀವೆಲ್ಲ. ಇನ್ನು ಬೆಳೆದು ದೊಡ್ಡವರಾಗಿ ನೀವು ಸಿಹಿಯಾದಂತಹ ಮಧುರವಾದಂತಹ ಸಂಗೀತವನ್ನು ನೀವು ಕೊಡಬೇಕು. ಯಾಕಂದರೆ ಇಲ್ಲಿ ತುಂಬ ಜನ ಮೃದಂಗದವರು ನುಡಿಸಿದರು. ಆ ಎಲ್ಲೆಲ್ಲೂ ಮೃದಂಗ ನುಡಿಸುವಾಗಲೂ ಕೂಡ ಎಷ್ಟು ಹೊಡೆದ್ರು ಅಲ್ಲಿ ಬರೋದು ನಾದವೇ ಅಲ್ಲದೆ ಬೇರೆ ಯಾವುದೂ ಬರೋದಿಲ್ಲ. ಬೇರೆ ಬರ್ತದೆ? ಹಾಗೆ ಅದು ಕಬ್ಬಿನ ಹಾಗೆ ಎಷ್ಟು ಹೊಡೆದ್ರು ಎಷ್ಟು ಬಡಿದ್ರು. ಅವರಿಗೆ ಚೆಂಡೆ ವಾದನ ಮಾಡಿದರು. ಚೆಂಡೆ ಹೊಡೆದದ್ದು ಅಂತ ನಾವು ಹೇಳ್ತೇವೆ. ಕೋಲಲ್ಲಿ ಹೊಡೆದದ್ದಲ್ವ ನೀವು? ಅದರಲ್ಲಿ ಬಂದದ್ದೆಂಥದ್ದು? ನಾದವೇ. ಹೊಡೆದ್ರೂ ಬರುವಂಥದ್ದು ಇದ್ದರೆ ಒಂದು ಅದು ಸಂಗೀತ ಮಾತ್ರ. ಅಂಥ ಶಿಬಿರಕ್ಕೆ ನಾವೆಲ್ಲ ಒಂದು ತೀರ್ಥ ಪ್ರವಾಸ ಹಾಗೆ ಒಂದು ತೀರ್ಥ ಕ್ಷೇತ್ರಕ್ಕೆ ಬಂದಿದ್ದೇವೆ. ಮಿಂದು ಪುಳಕಿತರಾಗಿದ್ದೇವೆ. ನಮಗೆಲ್ಲ ಬರುವಾಗ ನಮ್ಮದು ವಯಸ್ಸು ದಾಟ್ತಾ ಬಂತು. ಯಾಕಂದರೆ ಚಿಕ್ಕನಲ್ಲಿ ನಮಗೆ ಸಂಗೀತ ಕಲಿಯುವಂಥ ಮನಸ್ಸಿದ್ದರೂ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ನನ್ನ ಮಕ್ಕಳಿಗಾದರೂ ಕಲಿಸಬೇಕು ಅಂತೇಳಿ ನಾನು ನಮ್ಮ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇನೆ. ಅಷ್ಟು ಮಾತ್ರ ಅಲ್ಲದೆ ನನ್ನ ಮಗಳಿಗೆ ಜೊತೆಯಾಗಿ ಇನ್ನು ಅವಳಿಗೆ ಆಗೊಂದು ಭಾವಿ ಗಂಡ ಅವಳ ತಂಗಿಯೂ ಬಂದಿದ್ದಾರೆ. ಹಾಗಾಗಿ ಸೇರಿದಂಥ ಎಲ್ಲರೂ ಕೂಡ ಈ ಸಂಗೀತ ಶಾರದೆಯ ಸುಧೆಯಲ್ಲಿ ಮಿಂದು ಪುನೀತರಾಗೋಣ ಅಂತ ಹೇಳಿ ಭಾವಿಸಿ ಅವಕಾಶಕ್ಕಾಗಿ ಕೊಟ್ಟಂತಹ ಇದನ್ನು ಅನಂತ ಧನ್ಯವಾದ. ನಂಗೆ ಅವರನ್ನು ನೋಡಿದ್ರೆ ಅಳ್ಳಿಕ್ಕೆ ಬರೋದಿಲ್ಲ. ತಮಾಷೆಯಲ್ಲಿ ಹೋಗಲಿ ಅಂತ. ಯಾಕಂದರೆ ಇಲ್ಲಿಂದ ಹೋಗುವಾಗೆಲ್ಲ ನಾವು ಹತ್ಕೊಂಡು ಹೋಗ್ತೇವಲ್ವಾ, ಅದು ಇವತ್ತು ಬೇಡ. ಯಾಕಂದರೆ ವರ್ಷ ಬರುವ ಗ್ಯಾರಂಟಿ ನನಗಂತೂ ಉಂಟು, ನೀವಂತೂ ಬರ್ತೀರಿ. ಅದೇ ಒಂದು ಆಶೆಯನ್ನು ನಾನು ಹೋಗೋದು ಈ ಸಲ. ಯಾಕಂದರೆ ಈ ಸಲ ನನ್ನದೊಂದು ಸೇವೆ ಬಾಕಿಯಾಗಿದೆ ಡ್ಯಾನ್ಸ್ ಇದ್ದು. ಅದು ನನ್ನ ಗಂಡನಿಗೆ ಬಿಟ್ಕೊಟ್ಟೆ, ಪಾಪ ಮಾಡಲಿ ಅವರು ಅಂಥೇಳಿ. ಹಾಗೆ ಅಲ್ಲಲ್ಲ, ಅವ್ರ ಅವಕಾಶ ಸಿಗುವುದಿಲ್ಲ. ನನಗೆ ಮರ್ಯಾದೆ ಇಲ್ಲದ ನಾನು ಎಲ್ಲಿ ಬೇಕಾದ್ರೂ ಕುಣಿತೇನೆ. ಅವ್ರು ಹಾಗೆಲ್ಲ ನನ್ನದು ನೋಡುವಾಗ ತೋರಿಸ್ತೇನೆ ನಿಮಗನು. ಯಾಕೆಂದರೆ ಸರ್ ರಾಜ್ಕುಮಾರ್ ಭಾರತಿಯವರ ಎಲ್ಲ ಪದ್ಯಕ್ಕೂ ನಾನು ನಿಜವಾಗಿ ಕಾಮಿನಿ ಆಡುವಾಗ ನಾನೇ ಬರ್ತಿದ್ದೆ ಮಾಡಲಿಕ್ಕೆ. ನನಗೆ ಸತ್ಯವಾಗಿ ತುಂಬ ಆಸೆ ಇತ್ತು. ಇನ್ನೆಲ್ಲ ನಿತ್ಯಾನಂದ ಹೆದರಿಕೆ ಮತ್ತು ಅವರದ್ದೊಂದು ಹೆದರಿಕೆ. ಭಾರತೀಯವರು ಏನು ಹೇಳಲಿಕ್ಕಿಲ್ಲ, ನೀನು ಕರೆಯೋ ಎಲ್ಲಿ ಕರೆದಿ. ಹಾಗಾಗಿ ಯಾಕೆಂದರೆ ಅದು ಅಷ್ಟು ಜಾವಳಿ. ಅದು ಮತ್ತು ನನ್ನ ಕಾಮಿನಿ ಹೇಳಲಿಕ್ಕೆ ಅವರು ಸಹ ಅಲ್ಲಿ ಇದ್ರಲ್ಲ. ಹಾಗಾಗಿ ಭಾಳ ಒಂದು ತಂತು ನಿರ್ಮಾಣ ಆಯಿತು. ಅವರಲ್ಲಿಗೆ ಮುಟ್ಟಿದ ಇಲ್ವ ನಂಗೆ ಗೊತ್ತಿಲ್ಲ. ಭಾಳ ಉತ್ಸಾಹದಲ್ಲಿ ಇದ್ದೆ. ಮತ್ತು ನಾನೇ ಎಂಥದ್ದು ಈ ಮುಖ ಹಿಡ್ಕೊಂಡು ಡ್ಯಾನ್ಸ್ ಯಾಕೆ ಮಾಡೋದು, ಮನೇಲಿ ಹೋಗಿ ಮಾಡ್ಕೊಳ್ತೇನೆ ಅಂತ ಎಣಿಸ್ಕೊಂಡೆ. ಮತ್ತು ಅವರ ಆ ತೋಡಿ ರಾಗದ ಪದ್ಯ, ತೋಡಿ ರಾಗವೇ ನನಗೆ ಇಷ್ಟ. ಕೊನೆಯದು ನಿತ್ಯಾನಂದ ಹೇಳಿಕೆ ಅಳು ಬರ್ತದೆ. ಆದರೆ ಆ ಒಂದು ಅದರ ಗತ್ತುಂಟಲ್ಲ, ನನಗೆ ವರ್ಣ ಯಾರು ಕಂಪೋಸ್ ಮಾಡ್ತಾರೆ ಯಾರ ಹತ್ರ ಅಂತ ನಾನು ಯೋಚನೆ ಮಾಡ್ತಾ ಇರೋದು. ಕೊನೆಗೆ ಅದು ಆಗದಿದ್ದರೆ ಒಂದು ಫಸ್ಟ್ ಇದ್ದು ಅದು ಗಣಪತಿ ಇದ್ದಾದರೂ ನಿತ್ಯನಿಗೆ ವಿತ್ ಡ್ಯೂ ರೆಸ್ಪೆಕ್ಟ್ ನಿತ್ಯ ಪದ್ಯಕ್ಕೆ ಅದರ ಕಂಪೋಸ್ ಮಾಡಿದ ರೀತಿ ಉಂಟಲ್ಲ, ನಿತ್ಯನ ಸಾಹಿತ್ಯ ಸಾಮಾನ್ಯವಾಗಿದ್ದರು. ಅಂದರೆ ಅತಿ ಉತ್ಕೃಷ್ಟನ ಶಬ್ದಗಳಿರಲಿಲ್ಲ, ಆದರೆ ಅದನ್ನು ಹೈ ಲೆವೆಲ್ಗೆ ಸರ್ ತಗೊಂಡೋಗಿದ್ದಾರೆ. ಅದೊಂದು ಚಿಟ್ಟೇಶ್ವರ ಸಹ ತೇರಿಸಿ ಅದು ನನಗೆ ತುಂಬ. ಹಾಗೆ ನಾನು ಪ್ರಾರ್ಥನಾ ಹತ್ರ ಹೇಳಿದೆ, ಊಟದ ಗ್ಯಾಪಲ್ಲಿ ಹೋಗಿ ನಾವೊಂದು ಗಮ್ಮತ್ತು ಮಾಡುವ, ನಿಂಗೊಂದು ಕಲಿಸಿ ಬಿಡ್ತೇನೆ, ಗ್ರೂಪ್ ಹಾಡುವಾಗ ನೀನೊಂದು ಮಾಡು. ಅವಳು ಹೆದರಿದ್ಲು ತುಂಬ, ಅಯ್ಯೋ ಬೇಡ ಬೇಡ ನೀವೇ ಮಾಡಿ ಅಂತೇಳಿ. ಹಾಗಾಗಿ ಅಂದರೆ ಆ ಇನ್ಸ್ಪಿರೇಷನ್ ಇಲ್ಲಿ ಸಿಗ್ತದೆ. ನನ್ನಂಥ 72 ವರ್ಷದವಳಿಗೂ ಈಗಲೂ ಆ ಪದ್ಯಕ್ಕೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡುವ ಅಂತ ಕಂಡ್ರೆ, ನಿನ್ನೆ ಕೃತಿ ಹಾಡುವಾಗಲಾಗೆ ನನಗೆ ಡ್ಯಾನ್ಸ್ ಮಾಡುವ ಅಂತ ಕಂಡಿತ್ತು. ಆ ಒಂದು ಏನು ನಮಗೆ ಒಂದು ಉತ್ಸಾಹ ಬರೋದೇ ಇದೆಲ್ಲ ಶಿಬಿರಕ್ಕೆ ಕಾರಣ ಆಗ್ತದೆ. ನಾನು ತುಂಬ ಎಲ್ಲ ಡ್ಯಾನ್ಸ್ ಶಿಬಿರಕ್ಕೆ ಹೋಗ್ತೇನೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನನ್ನ ಗಂಡ ಬಿಡ್ತಾರೆ, ಅವರು ಬಿಡದಿದ್ರೂ ಹೋಗ್ತೇನೆ. ನಾನು ಹೋಗಿ ಅಲ್ಲಿ ನೋಡಿಕೊಂಡು ಬರೋದೇ ನನಗೆ ಆನಂದ. ಯಾಕಂದ್ರೆ ನನಗೇನು ನಾನು ಕ್ಲಾಸ್ ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಆದರೆ ಇಂಥ ಶಿಬಿರ ಸ್ಪೆಷಲಾಗಿ ಕರಂಬಿತ್ತಲ್ ಶಿಬಿರಕ್ಕೆ ಬಂದರೆ ನಿಮಗೆ 5 ಪದ್ಯ ಆಯಿತು ಅಂತ ಲೆಕ್ಕಕ್ಕೆ ಅಲ್ವೇ ಇಲ್ಲ. ಆ ಪದ್ಯ ಕಲಿಯುವಾಗ ನಿಮ್ಮಲ್ಲಿ ಉಂಟಾದಂಥ ಅನುಭವ ಉಂಟಲ್ಲ, ಅದು ನನ್ನ ಹಾಗೆ 70 ವರ್ಷ ಆದಮೇಲೆ ನೆನಪಾಗ್ತದೆ ಪುನಃ. ಅದು ನಾವಿಲ್ಲಿ ತಗೊಂಡು ಹೋಗುವಂಥ ಒಂದು ಬುತ್ತಿ, ಅದು ಯಾವಾಗಲೂ ತಿನ್ಬೋದು. ಆ ಬುತ್ತಿ ಖಾಲಿಯೇ ಆಗೋದಿಲ್ಲ, ಅಕ್ಷಯ ಪಾತ್ರೆ ಅದು. ಇಲ್ಲಿ ನಾವು ಪಡೆದ ಅನುಭವ ಅದು ನನಗೆ ಇಷ್ಟು 4 ದಿವಸ ನಾನು ಬಂದದ್ದು. ಫಸ್ಟ್ ಡೇ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಅವ್ರು ಹೇಳಿರೋ ತೊಂದರೆ ಇಲ್ಲ, ಎಲ್ಲ ಬಂದು ಸೇರೋದು ಮಾತ್ರ. ಭಾರತೀಯವರು ಬೆಳಿಗ್ಗೆ ಬರ್ತಾರೆ ಅಂತ ಬೆಳಿಗ್ಗೆ ಹೊರಟು ಬಂದೇನೆ. ಪ್ರತಿ ದಿವಸ ಹೋದ ವರ್ಷ ನಾನು ಕಳೆದ ವರ್ಷಗಳು ಬಂದ ಹಾಗೆ ಇಲ್ಲ ಈ ಸಲ ಸಹ.
ಭಾಳ ಬೇಸರ ಆಯಿತು. ಜಯಶ್ರೀ ಬರೋದಿಲ್ಲ, ಆಮೇಲೆ ಅಭಿಷೇಕ್ ರಾವ್, ಅದು ಏನು ನನಗೆ ಕೊರತೆ ಕಾಣಲಿಲ್ಲ. ಅವ್ರು ಬರೆದಿದ್ದದು ಕೊರತೆ, ಅದು ಎಂದಿಗೂ ಉಂಟು. ಇನ್ನೊಂದು ಸಲ ಬಂದಾರು. ಆದರೆ ಆ ಒಂದು ಕೊರತೆಯನ್ನು, ಆ ಶೂನ್ಯವನ್ನು ಬೇರೆ ಅನೇಕ ವಿಚಾರಗಳಿಂದ ತುಂಬಿ, ಮುಖ್ಯವಾಗಿ ಮಂಜುನಾಥ್ ಬಂದ, ಅವನು ಆ ಕೊನಕೋಲ್ನ ಪ್ರೋಗ್ರಾಮ್ ಮಾಡಿ ನಮಗೆ ಅಭಿಷೇಕ್ ಏನೆಲ್ಲ ನಮಗೆ ಅವನ ಸ್ವರ ಪ್ರಸ್ತಾರ ಅದನ್ನೆಲ್ಲ ತೋರಿಸ್ತಾನೆ, ಅದನ್ನು ನಾವು ಅದರಿಂದ ಪಡೆದೇವು ಅಂತ ನನ್ನ ಭಾವನೆ. ಮೊದಲು ಬಂದವರಿಗೆ ಗೊತ್ತಾದೀತು. ಅವನು ಸಣ್ಣ ಹುಡುಗ ಅಲ್ವಾ, ಗಮ್ಮತ್ತು ಮಾಡ್ತಾನೆ, ಅದರೊಟ್ಟಿಗೆ ಟೀಚ್ ಸಹ ಮಾಡ್ತಾನೆ. ಅವನ ಆ ಒಂದು ಉತ್ತೇಜನ ನೋಡಿದ್ರೆ ನನಗೆ ಖುಷಿ. ಆ ಸ್ವರ ಮಾಡ್ಯುಲೇಷನ್ ಇತ್ಯಾದಿಗಳನ್ನೆಲ್ಲ ಪ್ರಾಯ ಆದರೂ ನಮ್ಮ ಹಿರಿಯ ಸಂಪನ್ಮೂಲ ವ್ಯಕ್ತಿ, ನಾನು ಹೀಗೆ ತೋರಿಸೋದು ಅವರನ್ನು. ಹಾಂ ಇಲ್ವಾ? ನಾನು ಸಹಜವಾಗಿ ಸತ್ಯವನ್ನು ಹೇಳುವವಳು. ಹಾಗಾಗಿ ಅವರೊಂದು ಇವತ್ತು ತೋಡಿಯ ಎಕ್ಸಸೈಸ್ ಮಾಡಿದ ಕಾರಣ ನಿಮ್ದು ಇವತ್ತು ದಿ ಬೆಸ್ಟ್ ಆಗಿದೆ. ನನಗೆ ನಾನು ಹೆದರುತ್ತಿದ್ದೆ, ಎಂತ ಈ ತೋಡಿರಾಗಬೇಕಷ್ಟೇ, ಯಾಕೆಪ್ಪ ಆ ಪದ್ಯ ಕಲಿಸ್ತಾ ಇದ್ದಾರೆ ಅಂಥೇಳಿ. ಆದರೆ ಅವರ ಎಕ್ಸಸೈಸ್ ತುಂಬ ನಿಮ್ಮ ಮೇಲೆ ಪರಿಣಾಮ ಆಗಿದೆ ಮಕ್ಕಳೇ. ನಿಮಗೆ ನಿಜವಾಗಿ ಲೇಟ್ ಆಯಿತು. ಒಂದು ದಿವಸ ಇದ್ದರೆ ನಾನೇನಾದರೂ ಒಂದು ಯಾವುದಾದ್ರೂ ಒಂದು ನಿಮಗೆ ಎಂತ ಕೊಡೋದು, ನಿಮಗೆ ತಿನ್ನಲಿಕ್ಕೆ ಮಾತ್ರ ಬೇಕಾಗೋದಿಲ್ಲ. ಚಿಕ್ಕಿಯ ಪಿಜ್ಜಾ ಎಲ್ಲ ತರೋದಿಲ್ಲ ಇಲ್ಲಿಗೆ, ಅಂಥದ್ದೇನಾದ್ರು ತಂದು ಕೊಡೋ. ಖಂಡಿತವಾಗಿ ನಾನು ಬಂದರೆ ಬರೋ ಒಂದು ದಿವಸ ನನ್ನ ಟ್ರೀಟ್ ಸರಿ, ಮಕ್ಕಳಿಗೆ ಬೇಕಾದದನ್ನು ಕೊಡಬೇಕು, ಆಯಿತಾ? ಹಾಂ, ಎಲ್ಲ ನೀವೆಲ್ಲ ಮಕ್ಕಳೇ ಅಲ್ವಾ ನನಗೆ? ಮತ್ತೆ ಹಾಂ, ಆಗ ನೀವು ಸಣ್ಣವರಾಗ್ತೀರಿ, ನಿಮ್ಗುಂಟು. ಹಾಂ, ಯಜಮಾನ್ರಿ ಎಲ್ಲದಕ್ಕೆ ಗೋವಿಂದ. ಹಾಗಾಗಿ ಆ ಅನುಭವ ನನಗೆ ಸಿಕ್ಕಿದೆ ಇಲ್ಲಿ. ಮತ್ತು ಊಟ ತಿಂಡಿ ಬಡಿಸೋರ್ದು ಅದೆಲ್ಲ ಹೇಳಿಕ್ಕೆ ಹೋದರೆ 3 ದಿವಸ ಬೇಕು. ನಾನು ಮಾತಾಡೋದೇ ಜಾಸ್ತಿ, ಯಾಕೆ ನಿಮಗೆ ಗೊತ್ತುಂಟಲ್ವಾ? ಆ ಶಾರದಕ್ಕ, ಆ ದಿವ್ಯ, ಆ ಸಂತೋಷ ನೀವರು ಹೇಳಿದಾಗ ಕಾಣೋದೇ ಇಲ್ಲ. ಹನುಮಂತನಾಗೆ ಪ್ರತ್ಯಕ್ಷ ಆಗಿ ಬಿಡ್ತಾರೆ. ನಾನು ಮೊನ್ನೊಂದು ನನಗೊಂದು ಚಾಪೆ ಬೇಕು, ಚಳಿ ಆಯ್ತು ನನಗೆ ಇಲ್ಲಿ ಜಗಲಿಯಲ್ಲಿ ಮಲಗುವಾಗ. ಇತ್ತಕೊಂಡ್ರು ಪೇಡಿರು ತಂದರು, ಪಾಪ ಯಾರ್ದು ಎಳ್ದು ತೊಂದರೆ ನಂಗೆ ಗೊತ್ತಿಲ್ಲ, ನಾನು ಒಟ್ಟು ಮಲ್ಕೊಂಡು. ಹಾಗಾಗಿ ಇಂಥ ಅನೇಕ ಅನುಭವಗಳು. ಬೆಳಿಗ್ಗೆ ಎದ್ದು ಸುಮ್ಮನೆ ಅಡುಗೆ ಮನೆ ಹತ್ರ ಈ ಬೆಕ್ಕು ಸುಳಿತದಲ್ಲ, ಸುಳಿದ್ರೆ ಸಾಕು, ರಾಜೇಶ್ವರಿ ಕಾಫಿ ರೆಡಿ ನನಗೆ, ಆಯಿತಾ? ಆಚೆ ಹೋದರೆ ಒಬ್ಬರು ಸೀರೆ ಸರಿ ಮಾಡೋದು, ಒಂದು ರೀತಿ ಮುದುಕರಾದ್ರಲ್ಲ ಆಯ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ತೇನೆ, ಡ್ಯಾನ್ಸರ್ ಅಲ್ವ, ಹಾಗೆ ಮಕ್ಕಳೆಲ್ಲ ಹಾಗೆ ಪಾಪ ಅಲ್ಲಿ ಹೋಗೋಗಿ ಹಿಡ್ಕೊಡೋದು, ಇದೆಲ್ಲ ನೋಡಿ ನನಗೆ ಎಲ್ಲಿ ಸಿಗ್ತದೆ? ನನ್ನ ಪುಳ್ಳಿ ಎಲ್ಲ ದೂರ ಇರೋದಲ್ವಾ, ನನಗೆ ಆ ಅನುಭವ ಸಹ ಸಿಗ್ತದೆ. ಮತ್ತು ಕೃಷ್ಣವೇಣಿ ಅಮ್ಮ ನನಗೆ ಅವರ ಮಾತು ಹೇಳಲಿಕ್ಕೆ ಬರೋದಿಲ್ಲ. ಅದು ಹೇಳ್ತಾರಲ್ಲ, ಜನನಿ ಮತ್ತು ಜನ್ಮಭೂಮಿಷ್ಯ ಗರಿಯಾಪಿ ವಿಧಿಯಸ್ ಅಂತ ಹೇಳೋದು, ಇದು ಈ ಕರಂಬಿತ್ಲಿಗೆ ನಾನು ಹೋಲಿಸ್ತಾ ಇದ್ದೇನೆ. ಇಲ್ಲಿಗೆ ಬಂದರೆ ಇದು ಸರ್ ಸ್ವರ್ಗ ಹೇಳಿದರು, ಸ್ವರ್ಗಕ್ಕಿಂತ ಬಿಗಿಲೆ ಇನ್ನು ಉಂಟಾಯ್ ನನಗೆ ಗೊತ್ತಿಲ್ಲ, ಉಂಟು ಮಾತ್ರ ಖಂಡಿತ ಇದುವೇ. ಅದೇನಾದರೂ ಇದ್ದರೆ ಈ ಕರಂಬಿತ್ಲು ಶಿಬಿರದ ಈ ಜಾಗವೇ. ಈ ಜಾಗ ಸಹ ಬದಲಾಗಬಾರ್ದು, ಈ ಮನುಷ್ಯರಂತೂ ಬದಲಾಗುವುದಿಲ್ಲ. ಇದೇ ರೀತಿಯ ಸೌಲಭ್ಯಗಳು ಸಾಕು. ಅದೇ ಜಗಲಿಯಲ್ಲಿ ಮಲಗಬೇಕು, ಅದೇ ಬೆಕ್ಕು ಓಡಾಡಬೇಕು ಇಲ್ಲೆಲ್ಲ, ಆಗಾಗ ಲೈಟ್ ಹೋಗಬೇಕು, ಧನುಷ್ ಓಡ್ತಾ ಅದನ್ನು ಸರಿ ಮಾಡಬೇಕು, ಅವರು ಮುರಳಿಯವರು ಅದನ್ನು ಇಲ್ಲಿ ರಿಪೇರಿ ಮಾಡಬೇಕು, ಮೈಕಿನವರು ವಿಡಿಯೋಗ್ರಾಫರ್ ಒಮ್ಮೆ ಕಟ್ ಆಗಬೇಕು, ಒಮ್ಮೆ ಬರಬೇಕು. ಇದೆಲ್ಲ ಇದ್ದರೆ ನೋಡಿ ಆ ಒಂದು ಚಾರ್ಮ್, ಆ ಒಂದು ರಸೋತ್ಪತ್ತಿಗೆ ಕಾರಣವಾಗ್ತದೆ. ಈ ರಸ ಎಷ್ಟು ದಿವಸ ನಮ್ಮ ಹೃದಯದಲ್ಲಿ ಇರ್ತಾ ಅಷ್ಟವರೆಗೆ ನಾವು ಆರೋಗ್ಯ ಇರ್ತೇವೆ. ಬೇರೆ ಸಣ್ಣ ಸಣ್ಣ ರೋಗಗಳು ಬರಲಿ, ಆದರೆ ಈ ಸಂತೋಷ ಅನುಭವಿಸ್ಲಿಕ್ಕೆ ಅದು ಬೇಕು. ಹಾಗಾಗಿ ಇದು ಒಂದು ಆಯುರ್ವೇದ ಆಸ್ಪತ್ರೆಯಲ್ಲೆಲ್ಲ ಎಂಥದಕ್ಕೆಲ್ಲ ಹೋಗ್ತಾರಲ್ಲ, ಎಂಥದ್ದು ಪಂಚಕರ್ಮ, ನಮಗೆ ಬೇಡ ಅದನ್ನು. ನಾವು ವರ್ಷಕ್ಕೊಮ್ಮೆ ಇಲ್ಲಿಗೆ ಬಂದರೆ ಸಾಕು, ಎಲ್ಲ ಕರ್ಮ ಆಗ್ತದೆ. ನೀವು ಅಲ್ಲಿಗೆ ಸ್ನಾನ ಮಾಡಲಿಕ್ಕೆ ಓಡೋದು, ಎಕ್ಸಸೈಸ್ ಬೇರೆ ಯಾಕೆ ಬೇಕು? ಅಲ್ಲಿ ನಿಂತುಕೊಳ್ಳೋದು 1 ಗಂಟೆ, ಆಮೇಲೆ ತಿಂಡಿಗೆ ಲಡಾಯಿ ಮಾಡಿಕೊಂಡು ಹೋಗೋದು, ಇದೆಲ್ಲ ಪಂಚಕರ್ಮವೇ ನನ್ನ ಮನಸ್ಸಲ್ಲಿ. ಒಳ್ಳೆಯ ಫುಡ್ಡು, ಇವತ್ತು ಎಷ್ಟು ಪ್ರೋಟೀನೆಲ್ಲ ಇದ್ದ ಆಹಾರ ಇತ್ತು, ಸರಿ ತಿಂದಿದ್ದೀರಲ್ಲ, ಇಷ್ಟಿಷ್ಟು ಕೊತ್ತಂಬರಿ ಹಾಕಿದ್ದಾರೆ ಇವತ್ತು ನೋಡಿ, ಅದೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ಅಡಿಗೆ ಮೈಯರು ಎಲ್ಲ ಪ್ರೊವೈಡ್ ಮಾಡ್ತಾರೆ, ನಮ್ಮ ಮನಸ್ಸನ್ನು ರೀಡ್ ಮಾಡ್ತಾರೆ ಮೈಯರು. ಸಂಗೀತದ ಹಾಗೆ ಎಲ್ಲ ಮೈಯರು, ಅವರ ಹೆಂಡತಿ ಅಂದರು, ಅವರ ಮಕ್ಕಳು ಎಲ್ಲರೂ. ಮತ್ತು ರಾತ್ರಿ ಮಲಗುವಾಗಲೂ ಹಾಗೆ ಎಷ್ಟು ಗಮ್ಮತ್ತು ಆಗ್ತದೆ ಇಲ್ಲಿ ಅಂದರೆ, ನಾನು ನಿಜವಾಗಿ ಮೈಯರ ಮನೆಗೆ ಮೊದಲೆಲ್ಲ ಹೋಗ್ತಿದ್ದೆ. ಆಮೇಲೆ ನಂಗೆ ಗೊತ್ತಾಯ್ತು ಇಲ್ಲಿ ರಾತ್ರಿ ಬೇರೆ ಉಂಟು. ಇಲ್ಲಿ ನಿಮಗೆಲ್ಲ ಗೊತ್ತುಂಟು, ಯಾವ ಮಕ್ಕಳು ಮೊನ್ನೆ ಎಲ್ಲ ಮಲಗಲಿಲ್ಲ. ಇಲ್ಲಿ ಹುಡುಗರು ಮೃದಂಗ ಬಾರಿಸೋದು, ಅವರ ಕಚೇರಿ, ಅವರ ಪಟ್ಟಾಂಗ ಸಹ ಲಾಯ್ಕ ಆಗ್ತದೆ. ನಿದ್ದೆ ಇಲ್ಲದಿದ್ದರೂ ಮರುದಿವಸ ಸ್ವಲ್ಪ ಕಣ್ಣು ಕೂರ್ತದೆ ನಮಗೆಲ್ಲ. ಆದರೂ ರಾಜೇಶ್ವರಿಯ ಕಾಪಿ ಅದನ್ನೆಲ್ಲ ಓಡಿಸಿ ಬಿಡ್ತದೆ, ಅದಕ್ಕೆ ಒಳಗೆ ಆಗಾಗ ಹೋಗೋದು. ಹಾಗಾಗಿ ಇಂಥ ಅನೇಕ ವಿಚಾರಗಳು ನಾನು ಮೊನ್ನೆ ಹೇಳಿದಾಗೆ, ಸಂಗೀತವೇ ಇಲ್ಲಿ ನಮಗೆ ಇಡೀ ದಿವಸ ಕಿವಿಗೆ ಬೀಳ್ತದೆ. ಅದು ಮನೆಗೆ ಹೋದ್ಮೇಲೆ ನೀವು ರಿಕಲೆಕ್ಟ್ ಮಾಡ್ತೀರಿ. ಈ ವಿಷಯಗಳೆಲ್ಲ ಹೇಳದಿದ್ರೆ ಗೊತ್ತಾಗೋದಿಲ್ಲ, ನಿಮಗೆ ನೆನಪಾಗ್ತದೆ ನೋಡಿ, ಹೌದಲ್ಲ ನಾನಲ್ಲಿ ಮೊದಲು ಓಡಿದ್ದಾನಲ್ಲ ಅಲ್ಲಿಗೆ, ಅವನಿಗಿಂತ ಮೊದಲು ಹೋಗಬೇಕು. ಮತ್ತು ಬನ್ಸ್ ಖಾಲಿ ಆಗ್ತದಲ್ಲ,
ಅದೆಲ್ಲ ಒಂದು ಲವಲವಿಕೆಯ ಜೀವನಕ್ಕೆ ಸಾಕ್ಷಿ. ಅಂತಹ ನನ್ನಂಥ 70 ವರ್ಷದವರೆಗೂ ನೀವು ಅದನ್ನು ಅನುಭವಿಸಿ ಕೊಡಲಿಕ್ಕೆ ನಮಗೆ ಸಹಾಯ ಮಾಡ್ತೀರಿ. ಈ ಶಿಬಿರ ನಿರಂತರವಾಗಿ ಒಳ್ಳೆ ವ್ಯಾಲ್ಯೂಬಲ್ ಆಗಿ ಎಲ್ಲ ರೀತಿಯಲ್ಲಿ ನಮ್ಮನ್ನು ವಿಕಸನಗೊಳಿಸ್ತಾ ನಮ್ಮನ್ನು ಬೆಳೆಸ್ತಾ ಇರಲಿ. ನಿನ್ನೆಯ ಫಿನಾಲೆ ಕಚೇರಿ ಅಂತೂ ನನಗೆ ಕೃತಿಯ ಮದುವೆಗೆ ಬರಲಿಲ್ಲ, ಹೋಗ್ಲಿಕ್ಕಾಗಲಿಲ್ಲ ಅಂತ ಭಾಳ ಬೇಸರ ಇತ್ತು. ಅವರು ಆನ್ಲೈನಲ್ಲಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಆದರೆ ಕೃತಿ ಮತ್ತು ವಿಠಲ್ ಇಬ್ಬರೂ ಸಹ ನಿನ್ನೆ ಒಳ್ಳೆ ಮದುವೆ ರಿಸೆಪ್ಷನ್ಗಿಂತ ದೊಡ್ಡ ರಿಸೆಪ್ಷನ್ ಕೊಟ್ಟಿದ್ದಾರೆ ನಮಗೆ. ನನಗೆ ಅಷ್ಟು ಖುಷಿ ಆಯ್ತು ಅಂದರೆ ನನಗೆ ಈ ಮಕ್ಕಳು ಹೀಗೆ ಹಾಡ್ತಾರಲ್ಲ, ದೇವರದ್ದೊಂದು ಎಂಥ ಒಂದು ಅನುಗ್ರಹ ಈ ಮನೆಗೆ. ಇದು ಅವ್ರಿಗೇನು ಸಿಗ್ತದೆ ಕೇಳಿದ್ರಲ್ಲ ಲಕ್ಷ್ಮೀನಾರಾಯಣ ಭಟ್ರೆ, ಅದೇ ಅವರಿಗೆ ದೊರಕಿದ್ದು. ಆ ಕೃತಿ ಮತ್ತು ವಿಠಲ್ ರಂಗನ್ನ ಜೋಡಿ ಮಾಡಿದುಂಟಲ್ಲ ದೇವರು, ಅದು ನೀವು ಕರಂಬಿತ್ತಲು ಶಿಬಿರವನ್ನು ನಡೆಸಿದ ನಮ್ಮೆಲ್ಲರ ಹಾರೈಕೆ ಸರ್. ಕೃತಿ ಮತ್ತು ವಿಠಲ್ ಅವರ ತಾಯಿ ಇದ್ದಾರೆ, ಅವರ ಅಜ್ಜಿ ಇದ್ದಾರೆ, ಅವರ ಅಮ್ಮ ಇದ್ದಾರೆ. ಇದು ಖಂಡಿತವಾಗಿ ದೇವರ ದಯೆ, ನಮ್ಮೆಲ್ಲರ ಮನಸ್ಸಿನ ಒಂದು ಹಾರೈಕೆಗಳು. ಯಾಕೆಂದರೆ ಅವರು ಹಾಡುವಾಗಂತೂ ನನಗೆ ಒಂದು ಮರಳು ಸ್ವಲ್ಪ ಎಲ್ಲರೂ ಆಡುವಾಗ ಡ್ಯಾನ್ಸ್ ಮಾಡುವಂತ ಆಗ್ತದೆ, ಅದೊಂದು ಬೇರೆ ಬಿಡಿ, ಅದೊಂದು ಸೈಡಲ್ಲಿ ಬಿಡಿ. ಆದರೆ ಆ ಭಾವನೆ ನನ್ನಲ್ಲಿ ಹುಟ್ಟಿಸ್ಬೇಕಲ್ಲ. ನಾನು ಜೀವನದ ಕೊನೆಯ ಕ್ಷಣದಲ್ಲಿ ಇರುವವಳು. ಆ ಒಂದು ಸಂತೋಷದ ಆ ಶೃಂಗಾರದ ಭಾವನೆಗಳು ಹುಟ್ಟುವುದು ಅದು ಅವರಿಂದ ಸಾಧ್ಯ ಆಗೋದು. ಸುಮ್ಮನೆ ಎಲ್ಲರೂ ಹಾಡಿದರೆ ಆಗೋದಿಲ್ಲ. ಹಾಗೇಳಿ ನನಗೆ ಫಿಲ್ಮ್ ಸಾಂಗು ಇಷ್ಟವೇ, ಹೇಳಿದರೆ ಬೈತಾರೆ. ಈಗ ನಾನು ಶ್ರೀವಳ್ಳಿ ಪದ್ಯದಲ್ಲಿ ಡಾಕ್ಟ್ರೇಟ್ ಮಾಡ್ಬೋದು, ಅಷ್ಟು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಭಾಷೆಯಲ್ಲಿ ಎಲ್ಲ ಇದರಲ್ಲಿ ಉಂಟು. ನಿಮಗೆಲ್ಲ ಖುಷಿ ಆಗೋದಿಲ್ಲ ಅದು ಕೇಳಿದರೆ. ಹಾಗಾಗಿ ಜೀವನದಲ್ಲಿ ಎಲ್ಲ ರಸಗಳು ಬೇಕು. ನವರಸಗಳ ಒಟ್ಟಿಗೆ ಬೇರೆ ಯಾವುದೋ ಇದ್ರೂ ನಾವು ಅಳವಡಿಸ್ಕೊಳ್ಳುವ. ಅದಕ್ಕೆ ಒಂದೇ ಪ್ಲೇಸ್ ಇರುವುದಿಲ್ಲ. ಎಲ್ಲ ಬಗೆಯ ನವರಸಗಳು ಇಲ್ಲಿ ನಮಗೆ ಸಿಗ್ತದೆ. ಸಿಟ್ಟು ಬರ್ತದೆ, ರೌದ್ರಸ ಆಗಲಿಕ್ಕೆ ಹೆಚ್ಚು ಚಾನ್ಸ್ ಇಲ್ಲ, ಯಾಕಂದರೆ ಇಲ್ಲಿ ಈಗೋ ಇಲ್ಲ ಅಂತ ಹೇಳಿದ್ದಾರೆ. ಅದು ಇದ್ದರೆ ಮಾತ್ರ ರೌದ್ರ ಆಗೋದು. ಹಾಸ್ಯ ಆಗ್ತದೆ, ಬೀಭತ್ಸ ಆಗ್ತದೆ. ಬೀಭತ್ಸ ಇಲ್ಲಿಯ ಪರಿಸರಕ್ಕಲ್ಲ, ನಿಮ್ಮೊಳಗೆ. ಶೃಂಗಾರ ಅಂತೂ ಆಗ್ತದೆ. ಪದ್ಯ ಕೇಳುವಾಗ ನಿಮಗಾಗೋದಿಲ್ವ? ಅವರ ಭಜನೆ ಕೇಳುವಾಗ ಎಷ್ಟು ನಾನು ಆ ಕೃಷ್ಣ ಎಲ್ಲಿ ಹೋಗಿದ್ದಾನೆಪ್ಪ, ಎಲ್ಲಿ ಕಾಣೋದೇ ಇಲ್ಲ ಅಂತ ಆಗಿದ್ದು ನನಗೆ. ಹಾಗಾಗಿ ಈ ಶಿಬಿರ ನಮಗೆ ಅತ್ಯಂತ, ನನ್ನ ಒಂದೇ ಒಂದು ಹಾರೈಕೆ ಅಂದರೆ ಈ ಶಿಬಿರ ಹೀಗೆ ನಡೀತಾ ಇರಲಿ. ಮತ್ತು ಆಯುಷು ಅದೆಲ್ಲ ಎಲ್ಲರೂ ಹೇಳಿದ್ದನ್ನೇ ನಾನು ಸಹ ಹೇಳೋದು, ಗೋವಿಂದ. ಇನ್ನು ಈ ಮನೆಗೆ ನನಗೆ ಖಂಡಿತು ವಯಲಿನ್ ಇದ್ದಾರೆ, ಇನ್ನು ಸೆಕೆಂಡ್ ಜನರೇಷನ್ನ ವಯಲಿನ್ ಬಂದಾಯಿತು. ಇನ್ನು ಹುಟ್ಟುವ ಕೃಷ್ಣವೇಣಿಯಮ್ಮನ ಮರಿಮಕ್ಕಳೆಲ್ಲ ಸಂಗೀತಗಾರರೇ ಹಾಗೇ ಹುಟ್ಟುತ್ತಾರೆ, ನಂಗೆ ಗೊತ್ತುಂಟು. ಅದು ನಿನ್ನೆ ನೋಡಿದ್ರಲ್ಲ ಆ ಪುಟ್ಟಿ ಎಷ್ಟು ಡ್ಯಾನ್ಸ್ ಮಾಡ್ಕೊಂಡು ಕೊನಕೊಲ್ಲಿ ಹೇಳ್ತಾ ಇತ್ತು. ಅಂಥದ್ದೇ ಹುಟ್ಟುದು. ಅವ್ರು ಹೇಳಿದಾಗೆ ಕರುಂಬು ಬಿತ್ತು 2 ಸಹ ಇಲ್ಲೇ ಉಂಟು. ಹಾಗಾಗಿ ಅದು ಮಧುರವಾದದ್ದು ಇಲ್ಲಿಂದ ಹೊರಗೆ ಬರೋದು. ಇನ್ನೊಂದು ಇವರಿಗೆ ಅಳಿಯ ಒಬ್ಬ ಮೃದಂಗಿಷ್ಟು ಬರಬೇಕು, ಅದೊಂದು ನನ್ನ ಆಸೆ. ಆಗ ಇವರ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗ್ತದೆ. ಅದೊಂದು ನನಗೆ ಕೊರತೆ ಅಲ್ಲ, ಆ ಮಕ್ಕಳೆಲ್ಲ ಒಳ್ಳೆ ನುಡಿಸಿದ್ದಾರೆ. ಅಂಥ ಒಬ್ಬ ಶ್ರೇಷ್ಠ ಕಲಾವಿದ ನಮ್ಮ ವಿಠಲ್ ರಾಮಮೂರ್ತಿ ಅವರಿಗೆ ಅಳಿಯಾಗಿ ಬರಲಿ. ಆಗ ಕಂಪ್ಲೀಟಾಗಿ ಒಂದು ಕುಟುಂಬವೇ ಎಲ್ಲ ವಿಧದಲ್ಲಿ, ಈಗೇನು ಅತೃಪ್ತಿ ಇಲ್ಲ, ಅಪೂರ್ಣ ಅಲ್ಲ, ಆದರೆ ಅದು ಒಂದು ಸೇರಿದರೆ ಫುಲ್ ಮನೆಯವರಿಗೆ ಗಮ್ಮತ್ತು ಎಷ್ಟು ಮಾಡ್ಬೋದಲ್ವಾ? ಅದು ಹಾಗಾಗಿ ಅದಕ್ಕೆ ನಾನು ಸಹ ಬರ್ತೇನೆ. ಹಾಗಾಗಿ ಫಿನಾಲೆ ಕೂಡ ಭಾಳ ಚೆಂದಾಗಿದೆ. ಬರ್ದಾಗ್ತಿದ್ದೆ, ಭಯಂಕರ ಒಳ್ಳೆಯದಾಗಿದೆ ಈ ಸರಿ. ಜಯಶ್ರೀ ಮೇಡಮಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಇಲ್ಲ ನೀವು ಬರೆದಿದ್ದ ನಿಮ್ಮ ಅನಾನುಕೂಲತೆ ಹೌದು, ಆದರೆ ನಮಗೆ ಇಲ್ಲಿ ತುಂಬ ಈ ಸಲ ಅದಕ್ಕೆ ತಕ್ಕದಾದ ಎಲ್ಲ ಸಿಕ್ಕಿದೆ. ಅವಳು ನಿನ್ನೆ ತಿಲ್ಲಾನ ಹಾಡುವಾಗ ಬಾಂಬೆ ಜಯಶ್ರೀರ ಕಂಡದ್ದು ನಿಜವಾಗಿ. ಅವರು ಚಂದ, ಅವರು ನಿಮ್ಮ ಫೇಸ್ಬುಕ್ಕಲ್ಲಿ ಒಂದುಂಟು, ಅದು ಎಂಥ ಓಲಾಡ್ತದೆ ಆ ಸಿಂಧು ಭೈರವಿ. ಯಬ್ಬ ನಾನು ಕೂತ್ಕೊಂಡು ಇದಕ್ಕೆ ಯಾವ ಸ್ಟೆಪ್ ಹಾಕ್ಬೋದು, ಇದು ಯಾವ ಸ್ಟೆಪ್ ಹಾಕ್ಬೋದು, ಹೀಗೆ ಬರ್ತದಲ್ಲ, ಅದೆಲ್ಲ ತುಂಬ 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 ಇಷ್ಟ ಇದೆ. ಯಾಕೆಂದ್ರೆ ನಾನು ಸರಿಗೆ ಗೊತ್ತುಂಟು, ಸರೋಜ್ ಖಾನನ್ನು ತುಂಬ ಇಷ್ಟಪಡೋಳು, ಮಾಧುರಿ ದೀಕ್ಷಿತ್ ತುಂಬ ಇಷ್ಟ. ನಾನು ಕ್ಲಾಸಿಕಲ್ ಡಾನ್ಸರ್ ಆಗಿಯೂ ನನಗೆ ಅದೆಲ್ಲ ತುಂಬ ಇಷ್ಟ. ಹಾಗಾಗಿ ಅಂಥ ಕೆಲವು ಅನುಭವಗಳು ನನ್ನಂಥವಳಿಗೆ ಆಗುವಾಗ ನೀವು ರಸ ಪುಟಿದೇಳುವಂಥ ಯಂಗ್ ಏಜಲ್ಲಿ ಇದ್ದೀರಿ, ಅಂಥದ್ದೆಲ್ಲ ಆಗ್ಬೋದಲ್ವ? ಇದನ್ನೆಲ್ಲ ಒದಗಿಸಿಕೊಟ್ಟ ಈ ಶಿಬಿರ ಚಿರಂತನವಾಗಿ, ನಿತ್ಯ ನೂತನವಾಗಿ, ನಿತ್ಯ ನಮಗೆ ಉಮೇದು ಕೊಡುವುದು, ನಮಗೆ ಜ್ಞಾನ ಕೊಡುವ ಶಿಬಿರವಾಗಿ ಇಂಥ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಬಂದಾಗ ನಮ್ಮ ಜ್ಞಾನ ಭಂಡಾರ ಒಡಿತದ ಅಂತ ಇಷ್ಟೆಲ್ಲ ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಂಥ ಎಲ್ಲ ಅನುಕೂಲತೆಗಳು ಎಲ್ರಿಗೂ ನಮಗೂ ಸಿಗಬೇಕಲ್ವಾ? ಬರೀ ವಿಠಲ್ ರಾಮಮೂರ್ತಿ ಅವರಿಗೆ ಸಿಕ್ಕಿದ್ರೆ ನಮಗೆ ಸಹ ಬರಲಿಕ್ಕೆಲ್ಲ ದುಡ್ಡಾಗೋದು ಬೇಡ, ಸುಮ್ಮನೆ ಆಗ್ತದೆ ಬರಲಿಕ್ಕೆ ಅಲ್ವಾ? ಎಲ್ಲ ನಮಗೂ ಕೊಡಲಿ, ಅವ್ರಿಗೆ ಕೊಡಲಿ, ಇದೆಲ್ಲ ಪರಸ್ಪರ ಹಂಚಿಕೊಳ್ಳೋದು, ತಗೊಳ್ಳೋದು. ಹಾಗಾಗಿ ನೀವೆಲ್ಲರೂ ಬರಬೇಕು. ಈಗ ಹೋಗಿ ಅಲ್ಲಿ ಸ್ವಲ್ಪ ಈಗೋ ಬೇಕು ಸರ್, ಹೋಗಿ ಅಲ್ಲಿಗೆ ಹೇಳಬೇಕು ಇಷ್ಟೆಲ್ಲ ಆಗಿದೆ ಅಲ್ಲಿ ಅಂತೇಳಿ. ನಾವು ದೊಡ್ಡ ಜನ ಅಂತ ಅಲ್ಲಿ ತೋರಿಸ್ಬೇಕು ನಾವು, ಯಾಕಂದರೆ ಅವ್ರು ಬರಬೇಕಲ್ಲ ಇಲ್ಲಿ. ನನಗೆ ಮತ್ತೇನಿಲ್ಲ, ಅವರು ಬಂದರೆ ಏನು ಯಾರೂ ಉದ್ಧಾರ ಆಗೋದಿಲ್ಲ. ಈ ಮಕ್ಕಳಿಗೆ ಇದು ಸಿಗೋದೇ ಅಪರೂಪ.
ಇಂದಿನ ಜನ್ರೇಷನಿಗೆ ಎಲ್ಲಿ ಸಿಗ್ತದೆ? ಇನ್ನು ಯೂಟ್ಯೂಬ್ನೊಳಗೆ ಹೋಗಿ ಕೂತ್ಕೊಳ್ಬೇಕು ಅವರಷ್ಟೇ. ಹಾಗಾಗಿ ಅಂಥ ಅನುಭವಗಳಾಗಬೇಕಾದ್ರೆ ಮಕ್ಕಳು ಇಲ್ಲಿಗೆ ಬರಬೇಕು. ಎಂಥ ತೊಂದರೆ ಇದ್ದರೂ ನೀವು ಯಾವುದಕ್ಕೆಲ್ಲ ಮನೇಲಿ ಹಠ ಮಾಡೋದಿಲ್ಲ ಅಪ್ಪ ಅಮ್ಮನ ಹತ್ರ, ಇದಕ್ಕೊಂದು ಹಠ ಮಾಡಿಬಿಡಿ. ಅವ್ರು ತಂದು ಬಿಟ್ಟೋದ್ರೆ ಸೈ. ಮತ್ತು ಅವ್ರು ಈಗ ನಾನು ನೋಡಿ ಈ 2 ಮಕ್ಕಳು ನನ್ನ ಫ್ರೆಂಡ್ ಇದ್ದು ನಾನು ಕರ್ಕೊಂಡು ಬಂದಿದ್ದೇನೆ. ನಾನು ಅವರ ಸುದ್ದಿಯಲ್ಲೇ ಇಲ್ಲ. ಕೆಲವು ಮಕ್ಕಳಿಗೆ ಹೇಳಿದ್ದೇನೆ ಅವರನ್ನು ನೋಡ್ಕೊಳ್ಳಿ. ನಾನು ಮತ್ತೆ ಸುಮ್ಮನೆ ಸುಪರಿಚನ ದೂರದಿಂದ ಮೇಲೆ ಹತ್ತೋದಿಲ್ಲ ಎಂತ. ಹಾಗಾಗಿ ಇನ್ನೂ ಬರ್ತಿದ್ದೆ. ಬರೋ ವರ್ಷ ವ್ಯಾನ್ ಮಾಡಿಕೊಂಡೇ ಬರ್ತೇನೆ. ಇವರು ಹೇಳ್ತಾರಲ್ಲ ಪ್ರತಿಭಕ್ಕನೊಟ್ಟಿಗೆ ಹೋಗಿದ್ದೇವೆ ಹೇಳಿ. ಹಾಗಾಗಿ ವಿಠಲ್ ರಾಮಮೂರ್ತಿಯವರೇ, ನಾನು ದುಡ್ಡೆಲ್ಲ ಹೆಚ್ಚಾಗ್ಬೋದು, ಅದು ಮತ್ತೆಲ್ಲ ಅಡ್ಜಸ್ಟ್ ಮಾಡುವ ನಾವು. ಗಂಜಿ ಆಗ್ತದೆ ನಮಗೆ, ನಿಮ್ಮ ಗಂಜಿಗೆ ಹೆಚ್ಚು ಡಿಮಾಂಡ್ ಇಡು. ಹಾಗಾಗಿ ಎಲ್ಲದಕ್ಕೂ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ. ಶೇಷಮ್ಮ ಇದ್ದಾಳೆ ಪಾಪ, ಎಷ್ಟು ಪ್ರೀತಿ ನಮ್ಮ ಹತ್ರ ಎಲ್ಲ. ನನಗೆ ಮತ್ತೊಬ್ಬಳದು ಹೆಚ್ಚು ಗುರ್ತಾಗಲಿಲ್ಲ. ಮತ್ತು ಗೋಪಿ ಎಲ್ಲರೂ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಇಂಥ ಅನೇಕ ಶಿಬಿರಗಳು ಒಂದೇ ಸಾಕು ವರ್ಷಕ್ಕೆ, ಎಲ್ಲ ಕಡೆ ಆಗಲಿ ಅಂತ ಹೇಳೋದು. ನಮ್ಮ ಉಡುಪಿಯಲ್ಲಿ ಆಗ್ತದೆ, ಮಂಗಳೂರಲ್ಲಿ ಆಗ್ತದೆ. ಬರೀ ಪದ್ಯ ಕಲಿಯೋದು ಬರೋದು, ಅದು ಪುಸ್ತಕದಲ್ಲೇ ಮತ್ತು ಆ ಪದ್ಯ. ಮತ್ತು ಈಗೊಂದು ರೆಕಾರ್ಡ್ ಮಾಡಿಕೊಡೋದು. ಅದು ಎಂಥದಕ್ಕೆ? ನಮ್ಮ ಮನಸ್ಸಿರೋದು ಯಾವುದಕ್ಕೆ? ಅದು ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ವ ನಿಮಗೆ? ಪುನಃ ಅದಕ್ಕೊಂದು ರೆಕಾರ್ಡ್ ಬೇಕಾ ಟೀಚರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ಬೇಕಿದೆ. ಇಲ್ಲದ್ರೆ ಅವ್ರ ಹತ್ರ ಹೋಗಿ ಅಂಥದ್ದೆಲ್ಲ ಮಾಡಬಾರ್ದು. ಇಲ್ಲಿ ನೋಡಿ ಎಲ್ಲರ ಕೃತಿ ಹತ್ರ ಕೇಳ್ಬೋದು, ಮತ್ತೊಬ್ಬರ ಹತ್ರ ಡಿಸ್ಕಷನ್ ಎಷ್ಟು ಮಾಡ್ತೀರಿ ಅದರ ಬಗ್ಗೆ. ಆ ಎಲ್ಲ ಅನುಭವಗಳು ಈ ಶಿಬಿರದ ಸಿಗ್ತಾ ಉಂಟು. ಈ ಸಲ ಅಂತೂ ನನಗೆ ತುಂಬ ತೃಪ್ತಿಯಾಗಿದೆ. ನಿಮಗೂ ಆಗಿದಾ? ಗಟ್ಟಿ ಹೇಳಿ ಅಲ್ಲ ಸರ್ ಹೇಳ್ತಾ ಇದ್ದಾರೆ. ಗಟ್ಟಿ ಹಸಿವೆ ಆಗ್ತದಾ? ಇವತ್ತು ಟೀ ಬ್ರೇಕ್ ಇಲ್ಲ, 2 ಪಾಯಸ ಕೊಟ್ಟಿದ್ದಾರಲ್ವಾ? ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಇಡೀ ಕರಂಬಿತ್ಲು ಕುಟುಂಬಕ್ಕೆ, ಇಲ್ಲಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಎಲ್ಲ ಸಹಾಯ ಮಾಡಿದೆ ಎಲ್ಲರಿಗೂ ನಾನು ನನ್ನ ಮತ್ತು ನಿಮ್ಮ ಪರವಾಗಿ ಧನ್ಯವಾದ ಹೇಳ್ತೇನೆ. ಹೆಚ್ಚು ಮಾತಾಡ್ತೇನೆ, ಮಾಡೋದೇ ಉಪಾಯ ಇಲ್ಲ, ಗೊತ್ತುಂಟು. ನಿನ್ನೆ ಹೇಳಿದ್ದೇನೆ ಕಾರಣ ಇದರಂತೆ ಹೇಗಾಯಿತು ಶಿಬಿರ ಅಂತ. ಆ ಮಗು ಹೇಳಿದ ಮಾತೇನು ಅಂದರೆ, ಮನೆ ಸೇರ್ಲಿಕ್ಕೆ ಇಷ್ಟ ಆಗ್ತದೆ, ಆದರೆ ಇಲ್ಲಿಂದ ಹೊರಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದಂತೆ. ಬಹುಶಃ ನಿಮಗೆ ಎಲ್ರಿಗೂ ನಮಗೂ ಕೂಡ ಅಲ್ವಾ, ನಮ್ಮ ಮನೆ ಸೇರಲಿಕ್ಕೆ ನಮ್ಗೆ ಇಷ್ಟವೇ ಆಗ್ತದೆ, ಆದರೆ ಇಲ್ಲಿಂದ ಹೊರಡುವಾಗ ನಮಗೆ ಕಷ್ಟ ಆಗ್ತಾಯಿದೆ. ಬಹುಶಃ ಇದು ಎಲ್ಲರ ಪ್ರತಿನಿಧಿಯಾಗಿ ಆ ಮಗು ಹೇಳಿದ್ದು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ನಿಮಗೆಲ್ಲರಿಗೂ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ. ಮೊದಲು ಬಂದವರಿಗೆ ಗೊತ್ತಿದೆ, ನನಗೆ ಆವಾಗ ಕೇಳಿದರು ನಂಗೆ ಸ್ವಲ್ಪ ಮಾಹಿತಿ ಬೇಕು ಅಂತ. ಏನು ಅಂತ ಕೇಳಿದೆ, ಯಾರ ಹತ್ರ ಬೇಕಾದರೂ ನೀವು ಆ ಕಾಂಟ್ರಿಬ್ಯೂಷನನ್ನು ಕೊಡಬಹುದು. ಈಗ ಇನ್ನೂ ಬಹಳ ನಿಮಗೆಲ್ಲ ತುಂಬ ಸಿಹಿಯ ಸುದ್ದಿ ನಾನು ಹೇಳಲಿಕ್ಕೆ ಇರುವಂಥದ್ದು. ನಾವು ಧರ್ಮಸ್ಥಳ ಕ್ಷೇತ್ರದ ಪ್ರತಿನಿಧಿಯಾಗಿ ಸೀತಾರಾಮ್ ತೋಳ್ಪಡಿತಾರ ಬಾಯಿಂದ ಒಂದು ಮಾತು ಬಂತು, ಅದು ಸತ್ಯ ಆಗಲಿ ಅಂತ ಹೇಳಿ ನಾನು ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಅದಕ್ಕೆ ಪೂರಕವಾಗಿ ಈಗ ಹೇಳಲಿಕ್ಕಿರುವಂಥದ್ದು, ವಿಠಲ್ ರಾಮಮೂರ್ತಿಯವರಿಗೆ 25ನೇ ತಾರೀಕಿಗೆ, ಇದೇ ಮೇ ತಿಂಗಳ 25ನೇ ತಾರೀಕಿಗೆ 60 ವರ್ಷವನ್ನು ದಾಟಿ 61ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 60ಕ್ಕೆ ದೊಡ್ಡ ಮಹತ್ವ ಇದೆ. ಅವರ ಮುಂದಿನ ಜೀವನ ತುಂಬ ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿಯಿಂದ ತುಂಬಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ವೆಂಕಟರಾಮ್ ಸರ್ ಮತ್ತು ಅವರು ಧರ್ಮಸ್ಥಳದಿಂದ ಕೃಷ್ಣ ಸಿಂಗ್ ಮತ್ತು ಅವರ ಮಿಸ್ಸಸ್ಸು ನಿನ್ನೆ ನಿಮ್ಮನ್ನು ಕರಿಬೇಕಿತ್ತು, ಮೇಲೆ ಬಂದದ್ದು ಭಾಳ ಸಂತೋಷ. ಇವತ್ತಿನ ರಸಾಯನ ಭಾಳ ಚೆನ್ನಾಗಿತ್ತಾ? ಒಳ್ಳೆ ಒಂದು ಕ್ಲಾಪ್ಸ್ ಕೊಡಿ, ಅದು ಅವರಿಗೆ ಸೇರಿದ್ದು. ನಮ್ಮ ಪೋಳು ಶ್ರೀಜಿ ಅವರು ನಮಗೆ ಸರ್ಪ್ರೈಸ್ ಮಾಡಿದ್ದಾರೆ, ಬಂದು ತೋಳ್ಪಡ್ತಾರೆ. ನಿಮಗೆ ಪಟ್ಲ ಸತೀಶ್ ಅವರಿಗೆ, ನಿತ್ಯಾನಂದರಾವ್ ಅವರಿಗೆ, ಪ್ರತಿಭಾ ಸಾಮಗ ಮತ್ತು ML ಸಾಮಗ ಅವರಿಗೆ, ಮೀನಾ ಮತ್ತು ವಾಸು ಐತಾಳ್ ಅವರಿಗೆ, ಎಲ್ಲ ಮಕ್ಕಳಿಗೆ, ಇದು ನಮ್ಮ ಅಮ್ಮ ಬರೆದು ಕೊಟ್ಟದ್ದು ನನಗೆ, ಎಲ್ಲ ಮಕ್ಕಳಿಗೆ, ಬೇರೆ ಬೇರೆ ಊರಿನಿಂದ ಬಂದವರಿಗೆ, ಅವರ ಹೆತ್ತವರಿಗೆ. ಯಾಕೆಂದರೆ ನೀವು ಅಭಿಮಾನ ಇಟ್ಟು 5 ದಿನ ಈ ಶಿಬಿರಕ್ಕೆ ಬಂದು ಇಲ್ಲಿ ಕಲಿತ್ಕೊಂಡು ನಿಮ್ಮನ್ನು ಮಾತ್ರ ಬಿಟ್ಟು ಅಲ್ವ, ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನು ಕಳಿಸಿದ್ದಕ್ಕೆ ಹೆತ್ತವರಿಗೂ ಥ್ಯಾಂಕ್ಸು, ಗುರುಗಳಿಗೂ ಥ್ಯಾಂಕ್ಸ್. ನಿಮ್ಮ ಗುರುಗಳಿಗೆಲ್ಲ ಹೇಳಿ, ಕರ್ಮಿತಲ್ ಶಿಬಿರದಲ್ಲಿ ಬಂದ ಗುರುಗಳೆಲ್ಲ ನಿಮಗೂ ಹೇಳಿದ್ದಾರೆ ಥ್ಯಾಂಕ್ಸ್ ಅಂತ, ಸರಿಯಾ? ಆಮೇಲೆ ಕೃತಿ ಕಚೇರಿ ಮಾಡಿಕೊಟ್ಟ ಕೃತಿ, ವಿಠಲ್ ಮತ್ತು ಮಂಜುನಾಥ್ ಅವರಿಗೆ, ಆಮೇಲೆ ಅಫ್ಕೋರ್ಸ್ ಎಲ್ಲ ಸಣ್ಣ ಪುಟ್ಟ ಕಚೇರಿ ಮಾಡಿದವರೆಲ್ಲರಿಗೂ, ಆಮೇಲೆ ನಮ್ಮ ಮನೆಯ ಕೆಲಸದವರ ಹೆಸರನ್ನು ಹೇಳಬೇಕು. ಅದು ಕೊನೆಗೆ ಹೇಳುವ, ಅವನ ಮನೆ ಅಂತಾನೆ. ಆಮೇಲೆ ನಮ್ಮ
ಮೈಕ್ನವರಿಗೆ ಅವರಿಗೆ ಒಂದು ದೊಡ್ಡ ಕರಗೋಷ ಕೊಡಬೇಕು. 3 ವರ್ಷದ ಕೆಳಗೆ ಕ್ಲೀವ್ಲ್ಯಾಂಡ್ ಸುಂದರಂ ಸರ್ ಬರುವಾಗ ಹೇಳಿದರು, ನಮಗೆ ಕ್ಲೀವ್ಲ್ಯಾಂಡ್ ಆರಾಧನೆಯಲ್ಲಿ ಸಮೇತ ಇಷ್ಟು ಒಳ್ಳೆಯ ಒಂದು ಮೈಕ್ ಇಲ್ಲ ಅಂತ. ಅಂದರೆ ಒಂದು ಹೇಳಬೇಕು ಅಂತಲೇ ಇಲ್ಲ, ಅವರಾಗಿಯೇ ಬಂದು ಕರೆಕ್ಟಾಗಿ ಏನೇನು ವಾಲ್ಯೂಮ್ ಬೇಕು, ಎಷ್ಟು ಕೊಡಬೇಕು, ಯಾವ ಸ್ಟ್ಯಾಂಡ್ ಇಡಬೇಕು ಅಂತ ಹೇಳ್ಕೊಂಡು ನೋಡ್ಕೊಂಡು ಮಾಡೋರು. ಹೌದು. ಈಗ ಏನಂದರೆ ಮೋಹನ್ ಅವರು ಇನ್ನೊಂದು ಫುಲ್ ಟೈಮ್ ಜಾಬಿಗೆ ಬೇರೆ ಕೆಲಸಕ್ಕೆ ಸೇರ್ತಿದ್ದಾರೆ. ಇದೊಂದು ಅವ್ರು ಸೇರಬೇಕಿತ್ತು ಲಾಸ್ಟ್ ವೀಕಲ್ಲೇ. ಇದಕ್ಕೋಸ್ಕರ ಅವರು 1 ವಾರ ಮುಳ್ಬಲ ಇಂಚುಬಲ ಚೂರು ಇಂಚುಬಲ ಇಂಚುಬಲ ಚೂರ್ಬಲ ಮಾಪ ತೀರ್ವ ಅಂಚು ಬಲೆ ಬೆರ್ಕು ಬಲೆ. ಸೊ ಈ ಸಲ ಇದು ಮುಗಿಸ್ಕೊಂಡು, ಅದು ನಾನು ಹೇಳಿದ್ದೇನೆ, ವರ್ಷ ಶಿಬಿರಕ್ಕೆ ಮಾತ್ರ 5 ದಿನ ರಜೆ ತಗೊಂಡು ನೀವು ಬಂದುಬಿಡಿ ನಮಗೆ ಅಂತ. ಹಾಂ, ಈ ಚಪ್ಪರವನ್ನು ಈಗ ಬೂಡ್ಜಾಲ್ನಿಂದಲೇ ಅವರು ಬಂದು ಇಷ್ಟು ಚೆಂದ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅವರು ಕಟೀಲ್ನಿಂದ ವಿಠಲ್ ರಂಗನ್ ಅವರ ಫ್ಯಾಮಿಲಿ, ಚಿತ್ರಾ ಬಿಲ್ವಂ ಅವರೆಲ್ಲರಿಗೂ, ಸುರೇಶ್ ಚುಕ್ಕ ಬಂಡಾಳ ಭಾರಿ ಹೆಲ್ಪ್ ಬಂದಿದ್ದೀರಿ ಸೈರ ಅಳ್ಬಾರ್ದು ಕಾರ್ತ ವಿಭು ಎಲ್ಲಿದೆಯಮ್ಮ? ವಿಭು ಬಾ, ಬರಡು ನಮ್ಮ ಮನೆಯ ಮುಖ್ಯ ಕೆಲಸದವರು. ಹೌದು, ನಾವು ಸಣ್ಣ ಪ್ರಾಯದಿಂದ ಇರುವಾಗದಿಂದ ಅವರು ನಮಗೆ ಇಲ್ಲಿ ಕೆಲಸದವರು. ಸೇಸಮ್ಮ ಈಗಾಗಲೇ ಹೌದು. ಸೇಸಮ್ಮ ಇವಳೆ ಮತ್ತು ಗೋಪಿ ಇವರು ಒಂದು ಸಾಧಾರಣ 40 ವರ್ಷದಿಂದ ನಮ್ಮನ್ನು ನಮ್ಮ ಮಕ್ಕಳನ್ನು ದೊಡ್ಡದು ಮಾಡಿದವರು. ಗೋಪಿ ಅಂತ ಹೆಸರು. ಚಿತ್ರ ನೀವು ಬನ್ನಿ. ಚಿತ್ರ ಚಿತ್ರ ವಿಠಲ್ ರಂಗನ್ ಅವರ ಅಮ್ಮ ಭಜನ್ ಬೇರೆ ಹೇಳ್ಕೊಟ್ಟಿದ್ದಾರೆ. ಬಂದುಬಿಟ್ರೆ ಅವನು ಇದಾನೆ ನೋಡ್ಕೊಳ್ತಾನೆ ಅಂತ. ಸಣ್ಣ ಪ್ರಾಯದಲ್ಲಿರುವಾಗ ತುಂಬ ಶಿಬಿರಾರ್ಥಿಯಾಗಿದ್ದು, ಆವಾಗ ನಾನು ಸ್ವಲ್ಪ ಸಿಟ್ಟು ಜಾಸ್ತಿ, ಟೆನ್ಷನ್ ಆಗಿಬಿಟ್ರೆ ಮೊದಲು ಬೈಯೋದು ಇವನಿಗೆ. ತುಂಬ ನಿನ್ನೆ ಹಾಡಿದ್ದಾನೆ, ತುಂಬ ಚೆನ್ನಾಗಿತ್ತು. ಅದಲ್ಲದೆ ಒಂದು ಎಷ್ಟೊತ್ತಿಗೆ ಇನ್ನೊಬ್ಬರಿಗೆ ಒಂದು ಪರೋಪಕಾರ ಮಾಡೋ ಮನಸ್ಸು. ಆ್ಯಕ್ಚುಲಿ ಅವರು ನಿನ್ನೆ ಬೆಂಗಳೂರಿಗೆ ಹೋಗಿ ನಾನು ಬರೋದಿಲ್ಲ ಇನ್ಮೇಲೆ ಅಂತ ಹೇಳಿದರು. ಅಭಿಷೇಕ್ ರಾಮನ ಏರ್ಪೋರ್ಟಿಂದ ಕರ್ಕೊಂಬರ್ಬೇಕಪ್ಪ ಅಂತಂತೆ. ಸರಿ, ಹಾಗಿದ್ರೆ ಇವತ್ತು ರಜೆ ಮಾಡಿ ಅವ್ರನ್ನ ಕರ್ಕೊಂಬರ್ತೇನೆ ಅಂತಂದರು. ಕೊನೆಗೆ ಅವರು ಬರಲಿಲ್ಲ, ಬಟ್ ಇವರನ್ನು ಕರೆಸಿದೆ. ಈಗ ಇವತ್ತು ಸಾಯಂಕಾಲ ರೈಲ್ವೆ ಸ್ಟೇಷನ್ ಬಿಡಲಿಕ್ಕೆ ಜನ ಆಯಿತು ನನಗೆ ತಿರ್ಗ. ಎಲ್ಲ ಎಷ್ಟು ಉಪಕಾರ ಮಾಡ್ತಾರೆ ಅಂತ ಹೇಳಕ್ಕೆ ಹೇಳಿದ್ದಷ್ಟೇ. ಥ್ಯಾಂಕ್ಸ್ ಅಣ್ಣ. ಸುರೇಶ್ ನೀವು ಬನ್ನಿ. ಸ್ಕಂದ ಅವರ ಗುರುಪ್ರಸಾದ್ ಅವರು. ಹಾಂ, ಗುರುಪ್ರಸಾದ್ ಅವರು. ನೀವು ಅಷ್ಟೇ, ನೀವು ಫಸ್ಟ್ ಟೈಮ್ ಶಿಬಿರಕ್ಕೆ ಬರೋದಾಗ ಈಗ ಕರಂಬಿತಿಲ್ನವರಾಗಿಬಿಟ್ಟಿದ್ದೀರಿ. ಇವರು ಅಕ್ರಮದನ್ನಾಥನ ಅಂತ. ಅದೇ ಭಾಳ ಸಂತೋಷ. ಇವರಷ್ಟೇ, ಈಗ ಮೊನ್ನೆ ಬಂದದ್ದವ್ರು. ಆದರೆ ಒಂದು ಯಾರಾದರೂ ಅಪ್ಪಿತಪ್ಪಿ ಕರಂಬಿತಿಲಿ ಕಾರಲ್ಲಿ ಬಂದುಬಿಟ್ರೆ ಅವ್ರು ಸಿಕ್ಕಾಕೊಂಡಿರೋದು ಲೆಕ್ಕ. ಅವ್ರಿಗೊಂದು 2-3 ಸ್ಟ್ರಿಪ್ ಹೋಗ್ಲಿಕ್ಕೆ ಇರ್ತದೆ. ಥ್ಯಾಂಕ್ ಯು. ನೀವು ಹೇಳಿ. ಸೊ ಆ್ಯಕ್ಚುಲಿ it's been really fortunate to be part of this ಶಿಬಿರ. ಒಂದು 5 ದಿನಗಳ ಕಾಲ ಅದ್ಭುತವಾಗಿ ಒಂದು ಅನುಭವವನ್ನು ಕೊಟ್ಟಿದ್ದಾರೆ. ನನ್ನ ಮಗ ಅಮ್ಮನ್ನ ಬಿಟ್ಟು ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಯಾವಾಗಲೂ ಅಮ್ಮ 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 ಅಂತ ಹಿಂದೆ ಓಡಾಡೋನು. 5 ದಿನ ಅಮ್ಮನ ನೆನಪಿಲ್ಲದಲೇ ಇರುವಂತೆ ಮಾಡಿದೆ ಈ ಶಿಬಿರ. ಸೊ ತುಂಬ ಧನ್ಯವಾದ ಈ ಅವಿಸ್ಮರಣೀಯ ನಮಗೆ ಕ್ಷಣಗಳನ್ನು. ಇಬ್ಬರು ಸಹ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸು. ಮನೆಯಿಂದ ಆದಷ್ಟು ಕೆಲಸ ಮಾಡಿಕೊಂಡು ನಮಗೆ ವೀಡಿಯೋನು ಮಾಡಿಕೊಡ್ತಿದ್ದಾರೆ. ಬಲಿ ಪಾಪ, ಗಾಡ್ ಬ್ಲೆಸ್ ಯು. ನಾವು ಮೆಡ್ರಾಸಿಂದ ಬಂದ ಕವಿ ಅಂತ ಅವರು ಮೃದಂಗಿಷ್ಟ, ಅವರನ್ನು ನಮ್ಮನ್ನು ಕರ್ಕೊಂಬಂದ ಅವರು ನಮ್ಮ ವಾಹನ ಚಾಲಕರು, ಒಂದು ಸಿನಿಮಾ ಆ್ಯಕ್ಟ್ರು ಕೂಡ. ಸಂಗೀತದ ಮೇಲೆ ಅಷ್ಟು ಅಭಿಮಾನ ಇದ್ದವರು. ಅವರು ನಮಗೆ ಗುರುತಾದದ್ದೇ ನಮ್ಮ ಫ್ಯಾಮಿಲಿಗೆ ಒಂದು ಎಡಿಷನ್ನು. ಇನ್ನು ಚೆನ್ನೈಯಲ್ಲಿ ನಮಗೆ ಕಾರ್ ಬೇಕಿದ್ದರೆ ಅವರೇ ನಮಗೆ
ಕೃಷ್ಣ ಆ ಥರ ಇಟ್ಕೊಂಡಿದ್ದೇವೆ. ಅವರು ನಾತನ್ ಇದ್ರೆ ಬರಬೇಕು. ನಾತನ್ ವಾಂಗೋ ಹಿಂಗೆ ಹೆಂಗಿರ್ಕೆ ಹಾಂ ಇತ್ತೆ ಪೋಯರಮಿತ್ತೆ ಹಾಂ ಹೌದು ಜೋರಾಗಿ ಕಟ್ಬೋದು. ಜಲ್ದಿ ಮಾತಾಡ್ಲಿಕ್ಕುಂಟ. ಅದಾவது ಇವರು ನಾಥನ್ ಅಂತ ಅದೇ ನಾನು ಹೇಳಿದ್ದು ಸಂಗೀತ ಇಂಟ್ರೆಸ್ಟು ಇವರಲ್ಲಿ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. அந்த 2 படம் சொல்லுங்க. ஏழே பண்ணி நீங்கள் பெரிய ஆளாக வரணும், ஆனால் சிபிராக்கு மட்டும் வரணும். ஆமாம், நாங்கள் உங்களை ஃப்ளைட்டில் கூட்டிகிட்டு வந்து நீங்கள் வந்து சிபிரா போவான்கள் எல்லாரையும் நான் பார்ப்பேன்னு எதிர்பார்க்கவே இல்லை. இங்கே நான் அழைச்சிட்டு வந்த மிஸ்டர் கவிச்செல்வன் அவர்களுக்கு ரொம்ப நன்றி சொல்லிக்கிறேன். ஏன்னா அவர் இல்லைன்னா இங்கே நான் வந்திருக்க மாட்டேன். இங்கே வந்து அவர் சொல்லவும் இல்லை இந்த மாதிரி ஒரு ஒர்க் ஷாப் நடக்க போகுது, நம்ம அங்கே போகிறோம், எதுவுமே சொல்லலை. ஒரு 5 நாள் ட்ரிப்பு, நம்ம ಮಂಗಳೂರು பக்கத்தில் ஒரு குக் கிராமம், அந்த கிராமத்துக்கு போகிறோம் அப்படின்னு. ಹಾಗೆ ಅಮೆರಿಕಾದಲ್ಲೇ ಹುಟ್ಟಿ ಬೆಳೆದು ಮೃದಂಗ ಫುಲ್ ಟೈಮ್ ಇಡಬೇಕು ಅಂತೇಳಿ ಮೆಡ್ರಾಸಿಗೆ ಬಂದೀಗ ನೆಲೆಸಿದ್ದಾರೆ. ಮನೋಜ್ ಶಿವ ಅವ್ರ ಹತ್ರ ಕರೀತಾರೆ. ಬಾ ನೀ ಬಾಮ್ಮ, ಹಿಂಗೆ ಸೇಂದವ್ರು ಫೋಟೋ ಇಡ್ಬೋ. ಹರಿಹರ ಸುಂದರರಾಮನ್, ಪತ್ರಿ ಸತೀಶ್ ಅವರ ಸ್ಟೂಡೆಂಟು, ಇವರು ಮನೋಜ್ ಶಿವ ಅವರ ಸ್ಟೂಡೆಂಟು. ಇವರಷ್ಟೇ ನ್ಯೂ ಜೆರ್ಸಿಯಲ್ಲಿ ಅಮೆರಿಕಾದಲ್ಲಿ ಹುಟ್ಟಿ ಫುಲ್ ಟೈಮ್ ಮೃದಂಗ, ಅಲ್ಲಿ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿ ಓದಿ ಬಂದಿದ್ದಾರೆ. ಇಲ್ಲಿ ಕೆಲಸ ಮಾತ್ರ ಮಾಡದೆ ಇಲ್ಲಿ ಮೃದಂಗ ಕಲಿತಿದ್ದಾರೆ. ನಿಶ್ಚಿತ್ ಎಲ್ಲಿಂದ? ನಿಶ್ಚಿತ್ ಬೆಂಗಳೂರಿಂದ. BS ಪ್ರಶಾಂತ್ ಅವರ ಸ್ಟೂಡೆಂಟ್ ನಿಶ್ಚಿತ್. ಸನತ್ ವೋಕಲ್ ಕೂಡ ಆಡ್ತಾರೆ. ಅವರೊಂದು ಸ್ಟುಡಿಯೋ ಇಟ್ಕೊಂಡು ಭಾಳ ಚೆನ್ನಾಗಿ ರೆಕಾರ್ಡ್ ಮಾಡ್ತಾರೆ. ಮೃದಂಗ ಕಚೇರಿಗಳನ್ನೆಲ್ಲ ಮನೆಯಲ್ಲೇ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ನಮ್ಮ ಡೆಲ್ಲಿ ಮುತ್ತುಕುಮಾರ್ ಸರ್ ಅವರ ಸ್ಟೂಡೆಂಟು. ಹೌದು. ಸೊ ನಿಲ್ಲು ಕಬಡ್ಡಿ ಏನಿಲ್ಲ, ಬಾಮ್ಮ ಬಾ, ಅವ್ರ ಫೋಟೋ ಇರ್ತಲ್ಲ. ಕೃತಿ ನೀನು ಬರಲಿಲ್ಲ, ಸುಖ ಇದು ಬರ ಅಂದು ರೆಡಿಯಾಗಿದೆ ಅಂತ ಕೇಳೋದು, ಎಲ್ಲರನ್ನು ಕರ್ಕೊಂಡು ಹೋಗೋದು ಅಷ್ಟೇ. ಅಷ್ಟರ ಮಟ್ಟಿಗೆ ನನಗೆ ತಲೆ ಬಿಸಿಯೇ ಇಲ್ಲದ ಒಂದು ಒಳ್ಳೆಯ ಒಂದು ಡಿಪಾರ್ಟ್ಮೆಂಟನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಸಂಪೂರ್ಣ ಅವರ ಸಪೋರ್ಟ್ ಬೇರೆ. ಆದ್ದರಿಂದ ಮತ್ತು ಇವರ ಫುಲ್ ಫ್ಯಾಮಿಲಿ, ಇವರ 2 ಅಣ್ಣ ಅತ್ತಿಗೆಯವರು ಎಲ್ಲರೂ ಸೇರಿ ಆ ಒಂದು ಹೆಬ್ಬಾರ್ ಹಿತ್ಲು ಅಂತ ಹೆಸರು ಮನೆ, ಮಯ್ಯರ ಫ್ಯಾಮಿಲಿ. ಅಲ್ಲ ಅವ್ರದ್ದಲ್ಲ. ನಮ್ಮ ಏರಿಯಾದಲ್ಲಿ ಒಂದು ಪುಸ್ತಕ ಬರ್ತಿದ್ದಾರೆ, ಭಾಳ ಚೆನ್ನಾಗಿ ಉಂಟು ಆ ಪುಸ್ತಕ. ಸಣ್ಣದರಲ್ಲಿ ಅದರಲ್ಲಿ ಮ್ಯೂಸಿಷಿಯನ್ ಚಿತ್ರ ಎಲ್ಲ ಹಾಕಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ. ಹೆಸರು ಹೇಳೋದಿಲ್ಲ ಅವ್ರದ್ದು, ಸರ್ಪ್ರೈಸ್ ಆಗಿ. ವಂದೇ ಮೀನಾಕ್ಷಿ ತ್ವಾಂ ಸರಸಿಜವಕ್ತ್ರೇ ಪರ್ಣೆ ಉದ್ವೇನತ ಸುರವೃಂದೇ ಶಕ್ತೆ ಗುರುಗುಹ ಪಾಲಿನಿ ಜಲರುಹ ಚರಣೆ. ವಂದೇ ಮೀನಾಕ್ಷಿ ತ್ವಾಂ ಸರಸಿಜವಕ್ತ್ರೇ ಪರ್ಣೆ ದುರ್ಗೆ ನತ ಸುರವೃಂದೇ ಶಕ್ತೆ ಗುರುಗುಹ ಪಾಲಿನಿ ಜಲರುಹ ಚರಣೆ. ಸುಂದರ ಪಾಂಡ್ಯಾನಂದೇ ಮಾಯೆ ಸೂರಿ ಜನಾಧಾರೆ ಸುಂದರ ರಾಜ ಸಹೋದರಿ ಗೌರಿ ಶುಭಕರಿ ಸತತಮಹಂ. ಸುಂದರ ಪಾಂಡ್ಯಾನಂದೇ ಮಾಯೆ ಸೂರಿ ಜನಾಧಾರೆ ಸುಂದರ ರಾಜ ಸಹೋದರಿ ಗೌರಿ ಶುಭಕರಿ ಸತತಮಹಂ. ಶುಭಕರಿ ಸತತಮಹಂ. ಶುಭಕರಿ ಸತತಮಹಂ. ವಂದೇ ಮೀನಾಕ್ಷಿ ತ್ವಾಂ ಸರಸಿಜವಕ್ತ್ರೇ ಪರ್ಣಿಂ ದುರ್ಗೆ ನತ ಸುರವೃಂದೇ ಶಕ್ತೆ ಗುರುಗುಹ ಪಾಲಿನಿ ಜಲರುಹ ಚರಣೆ. ವಂದೇ ಮೀನಾಕ್ಷಿ ತ್ವಾಂ ಸರಸಿಜವಕ್ತ್ರೇ
ರೂಪ